ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಏನು ಸೊಲ್ಲಾಪುರ ಅಂತ ಏನು ಕರಿತೀವಲ್ಲ, ಹಿಂದೊಂದು ಸಮಯದೊಳಗದ ಸೊನ್ನಲಾಪುರ, ಈ ಸದ್ಯಕ್ಕೆ ಸೊಲ್ಲಾಪುರ. ಆಗಿನ ಸಮಯದೊಳಗೆ ಆ ಸೊನ್ನಲಾಪುರವನ್ನು ಆಳುವಂಥ ರಾಣಿ ಚಾಮಲಾದೇವಿ. ಚಾಮಲಾದೇವಿ ಹೇಗಿದ್ಲು ಅಂತಂದ್ರೆ ಆ ಭಾಗಕ್ಕೆ ರಾಣಿಯಾಗಿದ್ದಾಳೆ. ಸೊನ್ನಲಾಪುರದ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಅರ್ಥ ಮಾಡಿಕೊಂಡಿದ್ಲು. ಮನೆಯೊಳಗೆ ಯಜಮಾನ ಅದಾನಂತಂದ್ರೆ ಮನೆಯೊಳಗಿದ್ದವ್ರದ್ದು ಎಲ್ಲರ ಇತಿಹಾಸನೂ ಕೂಡ ಮನೆಯ ಮಾಲೀಕನಿಗೆ ಗೊತ್ತಿರ್ತದ. ಮಗ ಹೆಂಗ, ಹೆಂಡತಿ ಹೆಂಗ, ಸೊಸಿ ಹೆಂಗ, ಮಕ್ಕಳು ಹೆಂಗ, ಮೊಮ್ಮಕ್ಕಳು ಹೆಂಗ, ಇಡೀ ಮನೆಯ ಪರಿವಾರದ ಇತಿಹಾಸ ಮನೆ ಮಾಲಕನಿಗೆ ಹೆಂಗೆ ಗೊತ್ತಿರ್ತಲ್ಲ, ಹಂಗೆ ಆಗಿನ ಸಮಯದೊಳಗೆ ಸೊನ್ನಲಾಪುರದ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ ತನ್ನ ರಾಜ್ಯಭಾರವನ್ನು ಬಹಳ ಚಂದ ನಿಗಿಸ್ಕೊಂಡು ಹೊಂಟಿದ್ಲು. ಚಾಮಲಾದೇವಿ ರಾಜ್ಯಭಾರವನ್ನ ಮಾಡಬೇಕಾದ್ರೆ ಆಕೆಯು ಕೂಡ ಒಬ್ಬ ಗುರು ಇದ್ದ. ರಾಜ ಮಹಾರಾಜರಾಗಿ ಹೋಗ್ಯಾರಂದ್ರೂ ಕೂಡ ಅವ್ರ ಹಿಂದೆ ಗುರು ಇದ್ರಂತ ತಿಳ್ಕೊಂಡು ದೊಡ್ಡವರಾಗಿ ಹೋಗ್ಯಾರ. ಬಹಳ ಆಶ್ಚರ್ಯ ಏನು ಅಂತಂದ್ರೆ ಆ ಭಾಗದ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ ನಿತ್ಯಲು ಕೂಡ ತನ್ನ ಬದುಕನ್ನು ಮಾಡಬೇಕಾದ್ರೆ ಆಕೆಗೆ ಒಬ್ಬ ಗುರು ಯಾರು ಅಂತಂದ್ರೆ ರೇವಣಸಿದ್ದೇಶ್ವರರು ಅಂತ. ಪ್ರತಿಯೊಬ್ಬ ಮನುಷ್ಯನು ಕೂಡ ಎತ್ತರ ಮಟ್ಟಕ್ಕೆ ಬೆಳೆಯಕತ್ತಂದ್ರೆ ಸುಮ್ಮನೆ ಯಾರು ಕೂಡ ಬೆಳೆದಿಲ್ಲ, ಹಿಂದೆ ಗುರುವಿನ ಆಶೀರ್ವಾದ ಐತೆ ಅಂತ ತಿಳ್ಕೊಂಡು ಬೆಳೆದಿರ್ತಾರೆ. ಹಂಗೆ ಯಾರು ಕೂಡ ಬೆಳೆಯಂಗಿಲ್ಲ. ಇವತ್ತು ನಾವು ನೌಕರಿ ಮಾಡ್ತೀವಿ ಅಂತಂದ್ರೆ, ಒಂದು ಉದ್ಯೋಗ ಮಾಡ್ತೀವಿ ಅಂತಂದ್ರೆ ಹಿಂದೆ ಕಲಿಸಿರ್ತಕ್ಕಂಥ ಗುರುಗಳು ಬಲ ಇರ್ತದೆ. ಆಶ್ಚರ್ಯ ಏನು ಅಂತಂದ್ರೆ ರಾಜ್ಯಭಾರವನ್ನು ಹಿಂಗೆ ನಡೆಸ್ಬೇಕನ್ನಂಗಿತ್ತಂದ್ರೆ ಆ ಚಾಮಲಾದೇವಿಗೆ ಮಾರ್ಗದರ್ಶಕರು, ಆ ಚಾಮಲಾದೇವಿಯ ಗುರುಗಳು ಯಾರಾಗಿದ್ರು ಅಂತಂದ್ರೆ ರೇವಣಸಿದ್ದೇಶ್ವರರು. ರೇವಣಸಿದ್ದೇಶ್ವರರ ಮಾರ್ಗದರ್ಶನದ ಮೇಲೆ ಚಾಮಲಾದೇವಿ ನಿತ್ಯಲೂ ಕೂಡ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಅದೇ ಸೊನ್ನಲಾಪುರದೊಳಗೆ, ಅದೇ ಸೊನ್ನಲಾಪುರ ಪಟ್ಟಣದೊಳಗೆ ಹೊರಗಡೆ ಒಂದು ಸಣ್ಣದಾಗಿರ್ತಕ್ಕಂಥ ಗುಡಿಸಲ ಮನೆ. ಆ ಸಣ್ಣದಾಗಿರ್ತಕ್ಕಂಥ ಗುಡಿಸಲ ಮನೆಯೊಳಗೆ ನಿತ್ಯಲೂ ಕೂಡ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ದಂಪತಿಗಳಾಗಿರ್ತಕ್ಕಂಥ ಬಹಳ ಆಶ್ಚರ್ಯ ಏನು ಅಂತಂದ್ರೆ ಅವರ ಜೀವನ ಹೆಂಗೆ ನಡೆದಿತ್ತು ಅಂತಂದ್ರೆ ಭಗವಂತನ ಇಚ್ಛೆಯಿಂದ ಭಗವಂತ ಹೆಂಗೆ ಇಟ್ಟ ಹಂಗೆ ನಿತ್ಯಲೂ ಕೂಡ ಬದುಕು ಮಾಡ್ತಾ ಇದ್ರು. ಸುಗ್ಗಲಾದೇವಿ ಮುದ್ದುಗೌಡ ಇರೋದ ಬಡತನ ಪರಿಸ್ಥಿತಿ. ಆ ಒಂದು ಪಟ್ಟಣದೊಳಗೆ ತಮ್ಮ ಬದುಕನ್ನು ತಾವು ಮಾಡಬೇಕಾದ್ರೆ ರಾಣಿ ನಿತ್ಯಲು ಕೂಡ ತನ್ನ ಕಾಯಕ ಮಾಡಬೇಕಾದ್ರೆ ಅದು ಏನೋ ಗೊತ್ತಿಲ್ಲ, ಮಹಾತ್ಮನ ಉದಯ ಯಾವ ಸಮಯದೊಳಗೆ ಹೆಂಗಾಗುತ್ತೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಸುಳ್ಳಲ್ಲ. ಮಹಾಮಾತೆಯಾಗಿರ್ತಕ್ಕಂಥ ಆ ಭಾಗದ ರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿಯ ಗುರುಗಳಾಗಿರ್ತಕ್ಕಂಥ ರೇವಣಸಿದ್ದೇಶ್ವರರು ಒಂದು ದಿವಸ ಏನು ಮಾಡಿದ್ರು ಅಂತಂದ್ರೆ ದಿಢೀರ್ ಅಂತ ಹೇಳಿ ಮಹಾರಾಣಿಯ ಅರಮನೆಗೆ ಬಂದರು. ಚಾಮಲಾದೇವಿ ಭಕ್ತಿಯಿಂದ ಗುರುಗಳನ್ನ ತಾನು ಕುಂದ್ರುವಂಥ ಬಂಗಾರದ ಸಿಂಹಾಸನ ಮೇಲೆ ಕುಡಿಸಿದ್ಲು, ಪಾದ ಪೂಜೆ ಮಾಡಿಕೊಂಡ್ಲು. ಅವ್ರು ಏನೇನು ಕೊಡ್ಬೇಕು ಎಲ್ಲ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಗುರುವಿನ ಪಾದದ ಅಡಿ ಒಳಗೆ ಕುಂತ್ಕೊಂಡು ಕೇಳ್ತಾಳೆ ಚಾಮಲಾದೇವಿ, ಯಪ್ಪ, ಹೇ ಗುರುವರ್ಯ, ಹೇ ಸದ್ಗುರುನಾಥ, ಬಯಸದೆ ಬಂದ ಭಾಗ್ಯ, ಅಕಲ್ಪಿಕವಾಗಿ ತಾವು ಬಂದಿರಿ ಅಂತಂದ್ರೆ ಸುಮ್ಮನೆ ನೀವೇನು ಬರಂಗಿಲ್ಲಪ್ಪ, ಏನಾದರೂ ಒಂದು ಉದ್ದೇಶ, ಏನಾದರೂ ಕಾರಣ, ಏನಾದರೂ ಒಂದು ವ್ಯವಸ್ಥೆ ಕೆಲಸ ಇತ್ತಂದ್ರೆ ಮಾತ್ರ ಬರ್ತೀರಿ. ಕಾರಣ ತಾವು ಬಂದಿರಂದ್ರೆ ಯಪ್ಪ ಏನು ಹೇಳ್ರಿ ಅಂತ ತಿಳ್ಕೊಂಡು ಚಾಮಲಾದೇವಿ ಗುರುಗಳಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಕೇಳ್ಕೋತಾಳ. ಯಾವಾಗ ಕೇಳಿದ ತಕ್ಷಣ ರೇವಣಸಿದ್ದೇಶ್ವರಂದ್ರು, ಇಲ್ಲ, ಒಂದು ಮನೆಗೆ ಹೋಗ್ಬೇಕಾಗ್ಯದ, ಬಾ ಹೋಗೋಣ. ಆಶ್ಚರ್ಯ ಏನು ಅಂತಂದ್ರೆ ರೇವಣಸಿದ್ದೇಶ್ವರರು ಭವ್ಯವಾಗಿ ಆನೆ ಅಂಬಾರಿ ಮೇಲೆ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ ಮಹಾರಾಣಿ ವಿಚಾರ ಮಾಡ್ಯಾಳ. ರೇವಣಸಿದ್ದೇಶ್ವರ ಅಂತಾರ ಆನೆ, ಅಂಬಾರಿ, ಪಲ್ಲಕ್ಕಿ ಯಾವುದೂ ಕೂಡ ಬೇಡ, ಕಾಲ್ನಡಿಗೆಯಲ್ಲಿ ಹೋಗೋಣ ಅಂತಂದ್ರು ಅವರು. ಮತ್ತು ಗುರುಗಳ ಕಾಲ್ನಡಿಗೆಯಲ್ಲಿ ಹೋಗ್ತಾರ, ಮತ್ತು ಹಿಂದಿದ್ದರು ಕೂಡ ನಡ್ಕೊತಾನೆ ಹೋಗ್ಬೇಕಲ್ಲ. ಸರಿ ಅಂತ ತಿಳ್ಕೊಂಡು ರೇವಣಸಿದ್ದೇಶ್ವರ ನಡ್ಕೊತ ಹೊಂಟ್ರು. ಹಿಂದಿಂದ ರಾಣಿ ಹಿಂದಿಂದ ಸೇವಕರು ನೋಡ್ಬೇಕು. ಬಾಬಾ ಸೊನ್ನಲಾಪುರದ ಜನರನ್ನ ಕತ್ತರು ಏನು ಅಂತಂದ್ರೆ ನಮ್ಮ ಭಾಗದ ರಾಣಿ ಕಾಲ್ನಡಿಗೆಯಲ್ಲಿ ನಡ್ಕೊಂತ ಹೊಂಟ ಅಂದ್ರೆ ಏನಿರಬೇಕ, ಆನೆ ಅಂಬಾರಿ ಮೇಲೆ ನಡೆಯುವಂಥ ರಾಣಿ ಕಾಲ್ನಡಿಗೆ ಹೊಂಟ ಅಂದ್ರೆ ಏನಾಯ್ತು ಅನ್ನೋದ್ರೊಳಗೆ ಮುಂದೆ ಗುರುಗಳು, ಹಿಂದಿಂದ ರಾಣಿ, ಹಿಂದಿಂದ ಸೇವಕರು. ಅದೇ ಸೊನ್ನಲಾಪುರದೊಳಗೆ ಒಂದು ಕಡೆಗೆ ಸಣ್ಣದಾಗಿರ್ತಕ್ಕಂಥ ಗುಡಿಸಲ ಮನಿ. ಮುದ್ದುಗೌಡ ಸುಗ್ಗಲೆಯರು ಬದುಕು ಮಾಡಬೇಕಾದ್ರೆ ಯಾವಾಗ ರೇವಣಸಿದ್ದೇಶ್ವರರು ಆ ಮನೆಗೆ ಹೋಗ್ತಾರ, ಆಶ್ಚರ್ಯ ಏನು ಅಂತಂದ್ರೆ ಮದುವೆಯಾಗಿ ಸಂಸಾರ ಜೀವನವನ್ನು ಆನಂದವಾಗಿ ಸಾಗಸ ಬದುಕು ಮಾಡಬೇಕಾದ್ರೆ ದುರ್ದೈವ ವಿಪರ್ಯಾಸ ಏನು ಅಂತಂದ್ರೆ ಸುಗ್ಗಲಾದೇವಿ ಮುದ್ದುಗೌಡರಿಗೆ ವಯಸ್ಸು ಎಷ್ಟು ಆಗಿದ್ವು ಅಂದ್ರೆ 60, 65, 70 ವಯಸ್ಸು.
ದುರ್ದೈವ, ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ, ಮಕ್ಕಳಾಗಿದ್ದಿಲ್ಲ. ಸುಗ್ಗಲಾದೇವಿ ಮರಣ ಹೊಂದಿದ್ಲು ಅಂತಂದ್ರೆ ಮುದ್ದುಗೌಡ ಮಣ್ಣು ಹಾಕಬೇಕ. ಮುದ್ದುಗೌಡ ಮರಣ ಹೊಂದಿದ ಅಂತಂದ್ರೆ ಸುಗ್ಗಲಾದೇವಿ ಮಣ್ಣು ಹಾಕಬೇಕ. ಆರ್ತಿಗೊಬ್ಬ ಮಗಳಿಲ್ಲ, ಕೀರ್ತಿಗೊಬ್ಬ ಮಗ ಇಲ್ಲ. ವಯಸ್ಸು 60-65 ವಯಸ್ಸಾಗ್ಯಾವ. ಬದುಕು ಮಾಡ್ಲಿಕ್ಕತ್ತಾರ ಗಂಡ ಹೆಂಡತಿ. ನಿತ್ಯಲೂ ಕೂಡ ಜೀವನವನ್ನು ಬದುಕು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಯಾವಾಗ ಮಹಾ ಗುರುಗಳಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರು ಬಂದಾರೆ, ಮನೆ ಮುಂದೆ ನಿಂತ್ಕೊಂಡಾರ. ಮನೆ ಮುಂದೆ ನಿಂತ್ಕೊಂಡಂಥ ಸಮಯದೊಳಗೆ ಒಳಗಡೆ ಯಾರಿದ್ರೆ ಅಂತ ತಿಳ್ಕೊಂಡು ಕೇಳಿದಾಗ ಇರ್ತಕ್ಕಂಥ ಗಂಡ ಹೆಂಡತಿ ಹೊರಗೆ ಬಂದು ನೋಡ್ತಾರ. ಮಹಾಗುರು ಆಗಿರ್ತಕ್ಕಂಥ ರೇವಣ ಸಿದ್ದೇಶ್ವರರು, ಅವ್ರ ಹಿಂದೆ ಮಹಾರಾಣಿಯಾಗಿರ್ತಕ್ಕಂಥ ಚಾಮಲಾದೇವಿ, ಆಕೆ ಹಿಂದೆ ಸೇವಕರು. ಅಯ್ಯೋ ನಾವೇನು ತಪ್ಪು ಮಾಡಿವಿ, ಯಾಕೆ ಮಹಾರಾಣಿ ನಮ್ಮ ಮನೆ ಮಟ್ಟ ಹುಡುಕೊಂಡು ಬರ್ದು ಅಂದ್ರೆ ಸಾಮಾನ್ಯ? ಯಾರು ಬೇಕು ಅವ್ರ ಮನೆಗೆ ಹೋಗೋದಿಲ್ಲ. ಅದ್ರಾಗ ನನ್ನಂತ ಬಡವಿ ಮನೆಗೆ ಮಹಾರಾಣಿ ಬಂದಾಳಂತಂದ್ರೆ ಏನಿರ್ಬೇಕು, ನಾವೇನು ತಪ್ಪು ಮಾಡಿರ್ಬೇಕಂತ ತಿಳ್ಕೊಂಡು ಚಿಂತೆಯೊಳಗೆ ಸುಗ್ಗಲಾದೇವಿ ಒಳಗಡೆ ಇರ್ತಕ್ಕಂಥ ಗಂಡನಾಗಿರ್ತಕ್ಕಂಥ ಮುದ್ದುಗೌಡನ ಕರಿತಾಳ, ಬರ್ರಿ ಬರ್ರಿ ಹೊರಗೆ ಬರ್ರಿ, ನೋಡ್ರಿ ಇಲ್ಲಿ ಮಹಾತ್ಮರು ಬಂದಾರ, ರಾಣಿ ಬಂದಾಳ. ಎದ್ದು ಬಂದು ನೋಡ್ತಾರ. ಸ್ವಲ್ಪ ಒಂಚೂರು ಮುಂದಕ್ಕೆ ಸರ್ರಿ, ಹಂಗೆ ಒಂದೇಟು ಸ್ವಲ್ಪ ಮುಂದೆ ಸರ್ರಿ, ಹಂಗೆ ಸರ್ದಂಗೆ ಮಾಡ್ರಿ ನೀವು. ಮತ್ತೆ ಕರೆ ಮುಂದೆ ಸರ್ದಿಡ್ರಿ ನೀವು. ಸರ್ ಕೊಡ್ರಿ, ಮುಂದೆ ಸರ್ ಕೊಡ್ರಿ, ಹಂಗೆ ಸರ್ದಂಗೆ ಮಾಡ್ರಿ. ಮತ್ತೆ ಕರೆ ಮುಂದಕ್ಕೆ ಬಂದಿದ್ದೀರಿ. ಯಾವಾಗ ರೇವಣ ಸಿದ್ದೇಶ್ವರರು ಚಾಮಲಾದೇವಿ ಬಂದ ತಕ್ಷಣ ಒಳಗೆ ಕರ್ಕೊಂಡೋಗಿ ಮನೆಯೊಳಗಿರ್ತಕ್ಕಂಥ ಕಂಬಳಿ ಹಾಸೆ ಕೂಡಿಸಿ ಮಹಾತ್ಮರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ಸುಗ್ಗಲಾದೇವಿ ಅಂತಳಂತ, ಯಪ್ಪ ನನ್ನಂತ ಬಡವಿಯ ಮನೆಗೆ ತಾವು ಬಂದ ಕಾರಣ. ಮೊದಲೇ ಪರಿಸ್ಥಿತಿ ಬಹಳ ಕಷ್ಟದ. ತಾವು ಬಂದ ಇತಿಹಾಸ ಯಪ್ಪ, ತಾವು ಬಂದು ಎದಕ್ಕಂತ ಕೇಳಿದಾಗ ರೇವಣ ಸಿದ್ದೇಶ್ವರ ಅಂತಾರೆ, ಯವ್ವ ನಿನ್ನ ಮನೆಗೆ ನಾ ಯಾಕೆ ಬಂದಿ ಅನ್ನೋದು ಸುಮ್ಮನೆ ಬಂದಿಲ್ಲ. ಕಾರಣ ಏನು ಅಂತಂದ್ರೆ ನಿನ್ನ ಉದರದೊಳಗೆ, ನಿನ್ನ ಗರ್ಭದೊಳಗೆ ಜಗತ್ತಿಗೆ ದೊಡ್ಡವನಾಗತಕ್ಕಂಥ ಶಿವನ ಅವತಾರಿ ಪರಮಾತ್ಮನ ಅವತಾರಾಗತ್ವ, ನಿನ್ನ ಗರ್ಭದೊಳಗೆ ಜಗತ್ತನ್ನೇ ಬೆರಗಾಗುವಂಥ ಮಗನನ್ನ ಈ ಭೂಮಿ ಕೊಡ್ತೀನಿ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ಬಂದೀನಿ ಅಂದ್ರೆ ಅವರು. ಸುಗ್ಗಲಾದೇವಿ ಕಣ್ಣಾಗ ನೀರು ಹಾಕಕತ್ತಂತ ಎಲೆ ತರ್ತೀಯಪ್ಪ ಮಕ್ಕಳನ್ನ? ಯಾಕ ಮಕ್ಕಳ ಹಡೆ ವಯಸ್ಸು ಮುಗಿದು ಹೋಗ್ಯದ. ನಮ್ಮ ಪರಂಪರೆಯೊಳಗೆ ಹಳ್ಳಿ ಒಳಗೆ ಆಡು ಭಾಷೆಯೊಳಗೆ ಮಾತಂತೀರಿ ಏನು ಅಂತಂದ್ರೆ, ನೀವು ಊಟಕ್ಕೆ ಕುಂತೀರಿ ಅಂತಂದ್ರೆ ಊಟ ಮಾಡ್ಬೇಕಾದ್ರೆ ಕೊನೆಗೆ ಊಟ ಯಾವುದಕ್ಕೆ ಮುಕ್ತಾಯ ಮಾಡ್ತೀರಿ? ಯಾವ್ದ್ರಿ ಕೊನೆಗೆ ಏನು ಊಟ ಮಾಡ್ತೀರಿ ನೀವು? ಯಾವ್ದ್ರಿ ಉಂಡಿರಿ ಇಲ್ಲ? ಕೊನೆಗೆ ಏನು ಊಟ ಮಾಡ್ತೀರಿ? ಹೌದಲ್ಲ? ಅನ್ನ ಸಾರು ಉಂಡ ಮ್ಯಾಗ ಮುಂದೆ ನೀವು ಪಂಚಮೃಷ್ಟಾನ್ನ ತಂದಿಟ್ರು ಕೂಡ ಉಣ್ಣಂಗಿಲ್ಲ. ಯಾಕೆ? ನೀನು ಈಗ ಅನ್ನ ಸಾರು ಉಣ್ಣಲ್ಲ ಮರ, ಮೊದಲ ತಂದು ಕೊಟ್ಟಿದ್ರೆ ಉಣ್ತೀರಿ ಅಂತಿರಲ್ಲ. ಹಂಗೆ ಊಟದೊಳಗೆ ಅನ್ನ ಸಾರು ಕೊನೆ ಆದ್ರೆ ಮನುಷ್ಯನ ತಲೆ ಒಳಗೆ ಬಿಳೆ ಕೂದ ಅದು ಅಂದ್ರೆ ಸಂಸಾರಕ್ಕೆ ವಿರಾಮ ಅಂತ ಕರೀತಾರೆ. ಅಂದ್ರೆ ಮಕ್ಕಳನ್ನ ಹಡಿಯುವಂಥ ವಯಸ್ಸು ಮುಗಿದೈತಿ ಅಂತ. 60 ವರ್ಷ 70 ವರ್ಷ ಆಯ್ತು ಅಂದ್ರೆ ಮಕ್ಕಳ ವಯಸ್ಸು ಮುಗಿದೋಗ್ಯದ ನಮ್ಮ ಕಲ್ಪನೆ ಒಳಗೆ. ಆದ್ರೆ ಯವ್ವ ಮಕ್ಕಳ ಹಡಕ್ಕೆ ಇಷ್ಟ ವಯಸ್ಸು, ಇಷ್ಟ ಸಮಯ, ಇಷ್ಟ ದಿನ ಅಂತಂದು ಏನಿಲ್ಲ. ಯಾಕೆ? ಕೊಡುವಂಥ ಭಗವಂತ ಹೆಂಗಿದ್ರು ಕೂಡ ಕೊಟ್ಟೆ ಕೊಡ್ತಾನೆ. ಅದಕ್ಕೊಬ್ಬಕ್ಕೆ ಗರ್ತಿ ತಾಯಿ ಹಾಡ್ತಾಳೆ ಏನು ಅಂತಂದ್ರೆ, ಮನೆಯೊಳಗೆ ಮುದುಕಿ, ಮನೆಯೊಳಗೆ ಗಂಡ ಹೆಂಡತಿ ಮನಸ್ಸು ಎರಡೂ ಕೂಡ ಒಂದಿತ್ತು ಅಂತಂದ್ರೆ 1 ಮಕ್ಕಳಲ್ಲ 100 ಮಕ್ಕಳು ಹಡಿಬಹುದಂತ. ಅದಕ್ಕೆ ಆ ತಾಯಿ ಅಂತಾಳೆ ಏನು ಅಂತಂದ್ರೆ, ಮುದುಕಿಯಾಗಿದ್ದರು ನಾನು ಮಕ್ಕಳ ಹಡಿವಾಕಿ, ಮುದುಕ ನಾನು ರಾಜಿ ಇದ್ದರ ಯಾರ ಅಂಜಿಕಿ, ನನಗ ಯಾರ ಅಂಜಿಕಿ. ಮುದುಕಿಯಾಗಿದ್ದರು ನಾನು ಮಕ್ಕಳ ಹಡಿವಾಕಿ, ಮುದುಕ ನಾನು ರಾಜಿ ಇದ್ದರ ಯಾರ ಅಂಜಿಕಿ, ನನಗ ಯಾರ ಅಂಜಿಕಿ, ನನಗ ಯಾರ ಅಂಜಿಕಿ. ಮನೆಯಾಗ ಮುದುಕಿ ಮನಸ್ಸು ಒಂದಿತ್ತಂದ್ರೆ 10 ಮಕ್ಕಳನ್ನ ಹಿಡಿಬೋದೇವ, ಹೆದರುವಂಥ ಅವಶ್ಯಕತೆನೇ ಇಲ್ಲ. ಯಾಕೆ? ಮಕ್ಕಳನ್ನ ಕೊಡುವಂಥ ಭಗವಂತ ಭಾಳ ದಿವ್ಸಕ್ಕೆ ಕೊಡ್ತಾನಂದ್ರು ಕೂಡ, ಭಾಳ ದಿವ್ಸಕ್ಕೆ ಮಕ್ಕಳನ್ನ ಕೊಡ್ತಾನಂದ್ರು ಕೂಡ ಸಾಮಾನ್ಯವಾದ ಮಕ್ಕಳನ್ನ ಕೊಡೋದಿಲ್ಲ, ಮುತ್ತಿನಂಥ ಮಕ್ಕಳನ್ನ ಕೊಡ್ತಾನೆ. 10 ಹಡಿಯೋದಕ್ಕಿಂತ ಮುತ್ತೊಂದು ಹಡೆದಂಗೆ ಮಗನ ಹಡೆದವ ಅಂತ ತಿಳ್ಕೊಂಡು ಭಾಳ ದಿವ್ಸಕ್ಕೆ ಹಡಿದ್ರು ಕೂಡ ಮುತ್ತಿನಂಥ ಮಗನ ಹಡಿತಾರಂತಾರಲ್ಲ, ಸುಳ್ಳಲ್ಲ. ಸುಗ್ಗಲಾದೇವಿ ಅನ್ನಕತ್ತಾಳೆಯಪ್ಪ, ವಯಸ್ಸಾಗ್ಯದ 65 ವಯಸ್ಸಾಗ್ಯಾವ, ನನ್ನ ಗಂಡಗೆ 70 ವಯಸ್ಸಾಗ್ಯಾವ, ಮಕ್ಕಳು ಹಡಿಯುವಂಥ ವಯಸ್ಸು ಮುಗಿದದ. ನಿನ್ನಂಥ ಮಹಾತ್ಮ ಅಕಲ್ಪಿಕವಾಗಿ ಬಡವಿಯ ಮನೆಗೆ ಬಂದಿ ಅಂದ ಬಳಿಕ ಗುರುವಿನ ವಾಣಿಯೊಳಗೆ ಶಕ್ತಿ ಇದ್ರೂ ಇರ್ಬೋದು ಅಂತ ತಿಳ್ಕೊಂಡು ಗುರುಪಾದಕ್ಕೆ ನಮಸ್ಕಾರ ಮಾಡಿದಾಗ ಗುರುಗಳು ಅಂತಾರೆ, ಯವ್ವ ನಿನ್ನ ಉದರೊಳಗೆ ಮಗ ಹುಟ್ಟಿ ಬರ್ತಾನೆ, ಆ ಮಗನನ್ನು ಈ ಸಮಾಜದ ಸೇವೆಗಾಗಿ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ ಗರ್ಭಕ್ಕೆ ನಮಸ್ಕಾರ ಮಾಡ್ತಾರಂತ. ಗರ್ಭಕ್ಕೆ
ಆಶ್ಚರ್ಯ ಏನು ಅಂತಂದ್ರೆ ಚಾಮಲಾದೇವಿ ಒಂದು ಕ್ಷಣ ದಿಗ್ಭ್ರಾಂತಳಾಗ್ತಾಳ. ನನ್ನ ಗುರು, ನನ್ನ ಮಾರ್ಗದರ್ಶನ ನೀಡ್ತಕ್ಕಂಥ ರೇವಣ ಸಿದ್ದೇಶ್ವರ ಸುಗ್ಗಲಾದೇವಿ ಗರ್ಭಕ್ಕೆ ನಮಸ್ಕಾರ ಮಾಡ್ತಾರಂತಂದ್ರೆ ಏನಿರ್ಬೋದು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನು ಅಂತಂದ್ರೆ ಗುರುಗಳ ಅಂದ್ಯ ನಮಸ್ಕಾರ ಪರಮಾತ್ಮನ ಉದಯ ಆಗುವಂಥ ದಿನ. ಯಾವಾಗ ನಮಸ್ಕಾರ ಮಾಡಿ ಗುರುಗಳು ಹೋದ ತಕ್ಷಣ ನಿತ್ಯಲೂ ಕೂಡ ಗಂಡ ಹೆಂಡತಿ ಬದುಕು ಮಾಡ್ಲಿಕ್ಕತ್ತಾರ. ಮುದ್ದುಗೌಡ ಸುಗ್ಗಲಾದೇವಿ ಇಬ್ಬರು ವಿಚಾರ ಮಾಡಕತ್ತಾರ. ಅಲ್ಲ ಗುರುಗಳು ಬಂದರು, ಆಶೀರ್ವಾದ ಮಾಡಿ ಹೋದರು. ಆದ್ರೆ ಮಕ್ಕಳಕ್ಕೆ ಅವ್ನು ತಿಳ್ಕೊಂಡು ಹೇಳಿದ್ರೆ ಇದನ್ನು ನಂಬಬಹುದೇನೋ ಅಂದ ಗಂಡ. ಇದನ್ನು ನಂಬಬಹುದೇನೋ ಯಾಕೆ 60, 65, 70 ವಯಸ್ಸಾಗ್ಯವ, ಮಕ್ಕಳ ವಯಸ್ಸು ಮುಗ್ದೈತಿ. ಯಾಕೆ ಮನೆಗೆ ಹೋಗನ್ನಕತ್ತೈತಿ, ಕುಣಿ ಬಾ ಅನ್ನಕತ್ತದ. ಇಂಥ ವಯಸ್ಸಿನ ಮಕ್ಕಳನ್ನ ಹಿಡಿದಂದ್ರೆ ಏನಿರ್ಬೇಕಂತ ತಿಳ್ಕೊಂಡು ಅಂದಾಗ ಭಾಳ ದೂರ ಹೋಗ್ಬೇಡ್ರಿ. ಕೊಡುವಂಥ ಭಗವಂತ ಹೆಂಗಿದ್ರು ಕೂಡ ಮಕ್ಕಳನ್ನ ಕೊಟ್ಟೇ ಕೊಡುತ್ತಾನೆ. ಮಕ್ಕಳಾಗಿಲ್ಲಂತ ಚಿಂತೆ ಮಾಡಂಗಿಲ್ಲ, ಕೊಡ್ತಾನೆ. ಯಾವಾಗ ಗುರುಗಳು ಆಶೀರ್ವಾದ ಮಾಡ್ಯಾರೆ, ಇತ್ತ ಕಡೆಗೆ ಸುಗ್ಗಲಾದೇವಿ ಗರ್ಭವನ್ನು ಧರಿಸಾಳೆ. 3 ತಿಂಗಳ 6 ತಿಂಗಳ 9 ತಿಂಗಳ 9 ತಿಂಗಳ ಮೇಲೆ 10 ದಿನ. ಯಾವಾಗ ಧರಿಸಿರುವಂಥ ಸಮಯದೊಳಗೆ ಸುಗ್ಗಲಾದೇವಿ ನಿತ್ಯಲೂ ಕೂಡ ಎಲ್ಲಿ ಪುರಾಣ ನಡೆದಿರ್ತದ ಅಲ್ಲಿ ಹೋಗಿ ಮುಂದೆ ಕುಂತ ಪುರಾಣ ಕೇಳ್ತಿದ್ಲು. ತಾಯಿ ಏನು ಕೇಳ್ತಾಳ, ನನ್ನ ಗರ್ಭದೊಳಗಿರ್ತಕ್ಕಂಥ ಮಗುವು ಕೂಡ ಅದು ಕೇಳಿಸ್ಬೇಕಂತ ತಿಳ್ಕೊಂಡ ನಿತ್ಯಲೂ ಕೂಡ ಸ್ನಾನ ಪೂಜೆಯನ್ನು ಮಾಡ್ತಾ ಇದ್ಲು. ಯಾಕೆ ನಾವು ಹೆಂಗಿರ್ತೀವಿ ಹಂಗೆ ಮಕ್ಕಳು ಹುಟ್ಟುತ್ತಾವೆವ. ಗರ್ಭ ಧರಿಸಿದಾಗ ಒಳ್ಳೆಯ 2 ನುಡಿಗಳನ್ನು ಕೇಳ್ರಿ, ಒಳ್ಳೆಯ ವಿಚಾರಗಳನ್ನು ಕೇಳ್ರಿ, ಮಕ್ಕಳು ಹಂಗೆ ಹುಟ್ಟುತ್ತಾವೆ. ಯಾರೋ ಬೇಕು ಹೆಣ್ಮಗಳು ಗರ್ಭ ಧರಿಸಿದಾಗ ಅವು ಏನು ಇಯರ್ಫೋನ್ ಬಂದು ಹೊಡೆವು ಹಿಂಗೆ ಹಾಕ್ಕೊಂಡು ಅವು ಏನು ಬಂದವಲ್ಲ ಈಗೇನು ಹಾಡೆವ ಹೊಡಿ ಮಗ ಇವೇನು ಡ್ಯಾನ್ಸ್ ಅದವಲ್ಲ ಅವನ್ನ ಕೇಳ್ತಿದ್ಲಕ್ಕೆ ಗರ್ಭ ಧರಿಸಿದಾಗ. ಹೆರಿಗೆ ಆಗೋ ಮಟ್ಟನೂ ಕೂಡ ಕಿವಿಯಾಗಿ ಇಯರ್ಫೋನ್ ತೆಗೆದಿಲ್ಲ ಆ ಹೆಣ್ಮಗಳು. ಯಾವಾಗ ಹೆರಿಗಾದ ತಕ್ಷಣ ಹುಟ್ಟಿರ್ತಕ್ಕಂಥ ಕೂಸ್ಕೊಣಕತ್ತಿತ್ತಂತದ. ಯಾಕೆ ಕೇಳಿದ್ದೆ, ನೀವೇನು ಕೇಳ್ತೀರಿ, ನೀವೇನು ನೋಡ್ತೀರಿ, ಮಕ್ಕಳು ಗ್ರಹಿಸ್ತಾವ ಕೆಲವೊಂದನ್ನು. ಆದರೆ ಸುಗ್ಗಲಾದೇವಿ ಯಾವಾಗ 9 ತಿಂಗಳ 10 ದಿನ ಆಗ್ಯದ, ನಿತ್ಯಲೂ ಕೂಡ ತನ್ನ ಕಾಯಕವನ್ನು ಮಾಡ್ತಾ ಸ್ನಾನ ಪೂಜೆ ಪುನಸ್ಕಾರ, ಗುರು ಹಿರಿಯರಿಗೆ ಬಾಗುವುದು, ದೇವಸ್ಥಾನಕ್ಕೆ ಹೋಗುವುದು. ಯಾವಾಗ ಸುಗ್ಗಲಾದೇವಿ ನಡೆಸಿರುವಂಥ ಸಮಯದೊಳಗೆ ಒಂದು ಗಂಡು ಮಗು ಜನ್ಮವನ್ನು ಕೊಟ್ಟಾಳೆ. ಜನ್ಮವನ್ನು ಕೊಟ್ಟಾಕ್ಷಣ ಹುಟ್ಟಿರ್ತಕ್ಕಂಥ ಮಗನನ್ನು ನೋಡಿ ಬಹಳ ಖುಷಿ ಆಯ್ತು. ಯಾಕೆ ಮಣ್ಣನ್ನು ಹಾಕುವುದಕ್ಕಾಗಿ ಮಗ ಹುಟ್ಟ್ಯಾನಂತ. ಸಾಕು, ಹೆಚ್ಚಿನ ಇನ್ನೇನು ಬೇಕಾ, ಯಾವುದೂ ಬೇಡ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಸುಗ್ಗಲಾದೇವಿ ಮುದ್ದುಗೌಡ ಮಗನನ್ನ ಹಿಂಗೆ ಯಾವಾಗ ಬೆಳೆಸ್ಲಿಕ್ಕತ್ತಾರೆ. ಅವರ ಮನೆ ದೇವರಾಗಿರ್ತಕ್ಕಂಥ ಧೂಳಿಮಾ ಕಾಳಯ್ಯ ಹುಟ್ಟಿರ್ತಕ್ಕಂಥ ಮಗನಿಗೆ ಮನೆ ದೇವರ ಹೆಸರಿಟ್ಟಾರೆ ಧೂಳಿಮಾ ಕಾಳಯ್ಯ. ಹುಡುಗ ಅಳಕ್ ಚಲೋ ಮಾಡ್ತಂತ. ಯಾವಾಗ ಮನೆ ದೇವರ ಹೆಸರಿಟ್ಟಾರ ಧೂಳಿಮಾ ಕಾಳಯ್ಯ, ಮಗ ಅಳಕ್ ಚಲೋ ಮಾಡ್ಯಾನ. ಅಳುವಂಥ ಮಗ ನಿಲ್ಲಿಸಲೇ ಇಲ್ಲ. ಕೂಡಿದ ಮಂದಿ ಹೆಣ್ಮಕ್ಳು ಅಂದ್ರೆ ಯವ ನೋಡು ಮಗನಿಗೆ ಹೊಟ್ಟೆ ಹಸಿರ್ಬೇಕ, ಎದೆ ಹಾಲನ್ನು ಉಣಿಸಂದ್ರೆ ಎದೆ ಹಾಲು ಉಣಿಸಿದ್ರು ಕೂಡ ಅಳಕತ್ತಾನ. ಕಾಲಿಗೆ ಅಂದ್ರೆ ತಗಣಿ ಇರಿಬಿ ಕಡಿತಿರ್ಬೇಕು, ನೋಡಂದ್ರೆ ಏನೂ ಇಲ್ಲ. ಯಾಕೆ ಕೆಲವೊಂದಿಷ್ಟು ಮಂದಿ ಅಂದ್ರೆ ಯವ ಕಣ್ಣು ಭಾಳ ಕೆಟ್ಟದವ, ಯಾರ್ದಾದ್ರೂ ಕಣ್ಣು ಬಿದ್ದಿರ್ಬೇಕ, ಯಾರ್ದಾದ್ರು ದೃಷ್ಟಿ ಹಾದಿರ್ಬೇಕ, ಅಷ್ಟು ದೃಷ್ಟಿ ತೆಗಿ ಅಂತ ತಿಳ್ಕೊಂಡು ಹೇಳಿದವ್ರು ಯಾರೋ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಬೇಕಾದ್ರೆ ಅವ್ರು ಹೆಂಗೆ ಹೇಳ್ತಾರೆ. ಮಗ ಅಳಕ್ ಚಲೋ ಮಾಡಿದವ ನಿಲ್ಲಿಸಲಿಲ್ಲ. ಹೆಸರಿಡುವಂಥ ಸಂದರ್ಭದೊಳಗೆ ಗುರುಗಳನ್ನ ಕರೆಸಿದ್ರು. ಅವರಂದ್ರು ಇಲ್ಲ ಮನೆ ದೇವ್ರ ಹೆಸರಿಟ್ಟಲ್ಲ, ಚೇಂಜ್ ಮಾಡ್ರಿ ಅಂತ ತಿಳ್ಕೊಂಡು ಅಂದ್ಕೊಳ್ಳಿ ಧೂಳಿಮಾ ಕಾಳಯ್ಯ ತೆಗೆದು ಸಿದ್ಧರಾಮೇಶ ಅಂತ ಹೆಸರಿಟ್ರ ಮಗನಿಗೆ. ಯಾವಾಗ ಸಿದ್ಧರಾಮೇಶ ಅಂತ ಹೆಸರಿಟ್ಟಾರ, ಇಟ್ಟ ತಕ್ಷಣ ಮಗ ಅಳುದನ್ನು ನಿಲ್ಲಿಸಿಬಿಟ್ನಂತ. ಅಳುದನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ಧರಾಮೇಶ ತಾಯಿ ಆರೈಕೆ ಒಳಗೆ ಮಗ ಬೆಳೀತಾ 3 ತಿಂಗಳ 6 ತಿಂಗಳ ವರ್ಷ 2 ವರ್ಷ ಹಿಂಗೆ ಯಾವಾಗ ಮಗ ಬೆಳೆಯಕತ್ತಾನೆ, ಬೆಳೆಯುವಂಥ ಸಮಯದೊಳಗೆ ಸುಗ್ಗಲಾದೇವಿ ಮಗನಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಕತ್ತಾಳ. ಆದ್ರೆ ತಾಯಿಗೊಂದು ದುಃಖ ಏನು ಅಂತಂದ್ರೆ ತಾನು ಮಾಡುವಂಥ ನಿತ್ಯ ಕಾರ್ಯಗಳು ನಡೀತದ, ಆದ್ರೆ ಮಗ ಮಾತಾಡೋಲ್ಲ. ಬೆಳೀತಾ ಇರ್ತಕ್ಕಂಥ ಮಗ 4 ವರ್ಷ 5 ವರ್ಷ 8 ವರ್ಷ 10 ವರ್ಷದ ಮಟ್ಟ ಬಂದ ಮಗ ಮಾತಾಡಲಿಲ್ಲ. ಹೆಣ್ಣು ಮಕ್ಕಳ ಜೀವನ ಯಾವಾಗ ಸಾಫಲ್ಯತೆ ಆಗ್ತೈತೆ ಅಂತಂದ್ರೆ ಸ್ವರ್ಗಕ್ಕೆ 3 ಗೇಣ ಯಾವಾಗ ತಾಯಿ ಬಯಸ್ತಾಳಂದ್ರೆ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಮಗು ಅವ್ವ ಅಂತ ಕರೆದಾಗ ತನ್ನ ತೊದಲ ನುಡಿಯಿಂದ ಮೊದಲ ನಡೆಯಿಂದ ಮಗ ಯಾವಾಗ ಹೊಂಟ ಅಮ್ಮ ಅಂತ ಕರೆದು ಬಿಟ್ರೆ ಸಾಕ, ಹೆತ್ತ ಒಡಲಿಗೆ ಆವಾಗ ತಂಪಾಗಿಬಿಡ್ತೈತೆ. ಸ್ವರ್ಗ 3 ಗೇಣ ಇರ್ತೈತಂತ. ಆ ನುಡಿ ಕೇಳ್ಬೇಕಂತ ತಿಳ್ಕೊಂಡು ಭಾಳ ಮಂದಿ ಕಾಯ್ತಿರ್ತಾರೆ. ಆದ್ರೆ ಮಗ 10 ವರ್ಷದವನು ಯಾವಾಗ ಆಗ್ಯಾನ, ಆದಂಥ ಸಮಯದೊಳಗೆ ಮಗ ಮಾತನಾಡ್ತಾ ಇಲ್ಲ. ಸುಗ್ಗಲಾದೇವಿ ಚಿಂತೆ ಮಾಡಕತ್ಲು, ಯಾಕೋ ಮಗನಿಗೆ ಬಾಯೇ ಇಲ್ಲ.
ಮಗ ಮಾತಾಡುವಲ್ಲ. ಇವತ್ತಿನ ದಿನಮಾನದೊಳಗೆ ಮೌನವಾಗಿರೋದ ಚಲೋ ಯವ್ವ. ಆಶ್ಚರ್ಯ ಏನು ಅಂತಂದ್ರೆ ಕೇಳಬೇಕಂತ ಕರೀತಾರಲ್ಲ, ಮಗ ಮಾತಾಡವಲ್ಲ. ಏನು ಮಾಡ್ಬೇಕು ಅನ್ನೋದ್ರೊಳಗೆ ಇಬ್ಬರು ಮನೆ ಗಂಡ ಹೆಂಡತಿ ವಿಚಾರ ಮಾಡಕತ್ರು. ಯಾಕ ಮಗನೂ ಕೂಡ ಮಾತಾಡೋಲ್ಲ, ಊಟನ ಕಡಿಮೆ ಮಾಡಕತ್ತಾನ. 10 ವರ್ಷದ ಮಗ 11 ವರ್ಷಕ್ಕೆ ದಾಟತಾನ. ಮಗನಿಗೆ ಒಂಚೂರ ದನ ಮೇಸಕ್ಕೆ ಕಳಿಸಿದ್ವಿ ಅಂತಂದ್ರೆ ಹೊಟ್ಟೆ ಹಸಿಬಹುದು ಮಗನಿಗೆ. ದನ ಮೇಸಕ್ಕೆ ಹೋದ ಅಂತಂದ್ರೆ ಅಲ್ಲಿ ಏನಾದರೂ ಮಾತನಾಡ್ಬೋದು ಅಂತ ತಿಳ್ಕೊಂಡು ತಂದಿ 10-11 ವರ್ಷದ ಮಗನಿಗೆ ಹೇಳ್ತಾನೆಪ್ಪ, ತಗೋ ಬುತ್ತಿ ತಗೋ, ಹೊಲಕ್ಕೆ ಹೋಗ್ಯಪ್ಪ ದನ ಮೇಸಂಬ ಅಂತ ತಿಳ್ಕೊಂಡು ತಂದಿ ಕಳಿಸಿದ. ಮೌನವಾಗೇ ಇದ್ದ ಮಗ. ಆದರೆ ತಾಯಿ ಕೊಟ್ಟಂಥ ಸಂಸ್ಕಾರವನ್ನು ಎಂದೂ ಕೂಡ ಮರ್ತಿದ್ದಿಲ್ಲ. ನಿತ್ಯಲೂ ಕೂಡ ತನ್ನ ಕಾಯಕ್ಕೆ ಅಂತ ಮುಗಿಸ್ಕೊಂಡು ಹೋಗ್ತಿದ್ದ. ಆದರೆ ಮಾತ್ರ ಒಟ್ಟ ಮಾತಾಡಿದ್ದಿಲ್ಲ. ತಾಯಿ ಹಿಂಗೆ ಚಿಂತೆ ಹತ್ತಿದಾಗ ತಾಯಿ ಕೊಟ್ಟಂಥ ಸಂಸ್ಕಾರ, ತಂದೆ ಕೊಟ್ಟಂಥ ಸಂಸ್ಕಾರ ಹಿಂಗೆ ಯಾವಾಗ ಬೆಳೆಯಕತ್ತ ನಾವು ಮಕ್ಕಳು ಚಲೋ ಸಂಸ್ಕಾರ ಕೊಡ್ಬೇಕು. ಎಷ್ಟು ಮಕ್ಕಳನ್ನ ಹಡೆದಿವಿ ಅನ್ನೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಎಂಥ ಸಂಸ್ಕಾರವನ್ನು ಕೊಟ್ಟಿವಿ ಅನ್ನೋದು ಭಾಳ ಮುಖ್ಯ ಐತಿ. ಆಶ್ಚರ್ಯ ಏನು ಅಂತಂದ್ರೆ ಒಂದು 30-35 ವರ್ಷದ ಹಿಂದಕ್ಕೆ ಹೋಗೋಣ ನಾವೆಲ್ಲ. ಈಗ ನಂಗೆ ಇಷ್ಟೆಲ್ಲ ಶಾಲೆ ಕಾಲೇಜ್ ಇಷ್ಟೆಲ್ಲ ಬೆಳವಣಿಗೆ ಇದ್ದಿದ್ದಿಲ್ಲ. ಅವಾಗ ಸಾಲಿಗುಡಿ ಅಂತಿತ್ತು, ಮಠದಾಗ ಸಾಲಿ ಹೇಳ್ತಿದ್ರು. ಅವಾಗ ನನಗೆ ನೆನಪೈತಿ, ಅಕ್ಷರಾಭ್ಯಾಸ ಅಂತ ತಿಳ್ಕೊಂಡು ಬರ್ತಿತ್ತು. ರಾತ್ರಿ 10 ಗಂಟೆಗೆ ಚಿಮಣ ಹಚ್ಚಿ ಬುಕ್ಕ ತಂದು ಕೊಡ್ತಿದ್ರು. ಹೆಣ್ಮಕ್ಳೆಲ್ಲ ಒಂದು ಕಡೆ ಕೂಡ ಓದಿಸ್ತಿದ್ರು. ಬಹುಶಃ ಇಲ್ಲಿ ಗೊತ್ತೈತಿಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಆಗಿನ ಸಮಯದೊಳಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೂ ಕೂಡ ಮನೆಯೊಳಗೆ ನಿಮ್ಮ ಮಕ್ಕಳ ಕುಟುಂಬ ಪರಿವಾರ ಐತಿ ಎಲ್ಲರೂ ಕೂಡ್ಕೊಂಡು ಒಂದು ಸಮಯದೊಳಗೆ ನೆನಪಿರ್ಲಿವ ಮುಪ್ಪಾನ ಅವಸ್ಥಿತಿಯೊಳಗೆ ವಯಸ್ಸು ಆದ್ಮ್ಯಾಗ ಮಕ್ಕಳು ನಿಮ್ಗೊಂತ ಅನ್ನ ಹಾಕಬೇಕನ್ನಂಗಿತ್ತಂದ್ರೆ ಅವಶ್ಯವಾಗಿ ನೀವು ಕೆಲಸ ಮಾಡಿರಿ. ಏನು ಅಂತಂದ್ರೆ ಮುಂಜಾನೆ ಆಗೋದಿಲ್ಲಲ್ಲ ಬೇಡ, ಮಧ್ಯಾಹ್ನ ಆಗೋದಿಲ್ಲ ಬೇಡ, ರಾತ್ರಿ ಹೊತ್ತರ ನಿಮ್ಮ ಕುಟುಂಬದೊಳಗೆ ಎಷ್ಟು ಮಂದಿ ಇದ್ರೆ ನಿಮ್ಮ ಪರಿವಾರದ ಜೊತೆ ಕುಂತ್ಕೊಂಡು ಒಂದು ದಿವಸ ರಾತ್ರಿ ಒಂದು ಹೊತ್ತು ಊಟ ಮಾಡಿರಿ. ಮಕ್ಕಳಿರಲಿ, ಮೊಮ್ಮಕ್ಕಳಿರಲಿ, ಸ್ವಸ್ಥ್ಯಾರಿರಲಿ, ಅತ್ತಿಯರಿರಲಿ, ನೀವೆಲ್ಲರೂ ಕೂಡ್ಕೊಂಡು ಉಣ್ಣಾಕತ್ರಂದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತೈತಿ. ಈಕೆ ನಮ್ಮಮ್ಮ, ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮವ್ವ ಅಂತ ತಿಳ್ಕೊಂಡು ಕೂಡಿ ಉಂಡಿದ್ದು ನೆನಪು ನಿಮಗೆ ಅವಾಗ ವಯಸ್ಸಾದಾಗ ಕರ್ಕೊಂಡು ಊಟ ಮಾಡ್ತಾವ. ಆದ್ರೆ ಈಗ ಕಲಿಸ್ಬೇಕಂತ ತಿಳ್ಕೊಂಡು ಬೆಳಿಗ್ಗೆ 6ಕ್ಕೆ ಓಡಿಸಿ ಬಿಡ್ತೀರಿ. ಅವು ಬರೋದ್ರೊಳಗೆ ನಾವು ಡ್ಯೂಟಿಗೆ ಹೋಗಿರ್ತೀರಿ. ಡ್ಯೂಟಿ ಮುಗಿಸ್ಕೊಂಬರೊಳಗೆ ಮಕ್ಕಳು ಮಕ್ಕೊಂಡಿರ್ತಾವ. ನಾವು ಬೆಳಗ್ಗೆ ಹೋದ್ರೊಳಗೆ ಮಕ್ಕಳು ಸಾಲಿಗೆ ಹೋಗಿರ್ತಾವೆ. ಚಲೋ ಓದಿಸಿರ್ತೀರಿ, ಚಲೋ ಕಲಿಸಿ ಚಲೋ ನೌಕರಿ ಕೊಡಿಸಿರ್ತೀರಿ. ಮಗ ಅಮೇರಿಕಾದಾಗ ಅಥವಾ ಇನ್ನೊಂದು ದೇಶದಾಗ ಅಥವಾ ಮುಂಬೈದಾಗ ದಿಲ್ಲಿಯಾಗ ನೌಕರಿ ಮಾಡ್ತಾನೆ. ನಿಮಗೆ ವಯಸ್ಸಾಗಿರ್ತೈತಿ. ವಯಸ್ಸಾದಾಗ ಮಗನಿಗೆ ಪತ್ರ ಬರೀತೀರಿಪ್ಪ, ನನಗೆ ಆರಾಮಿಲ್ಲ, ನನಗೆ ಶರೀರದೊಳಗೆ ತ್ರಾಸಾಗಿದೆ, ಜ್ವರ ಬಂದಾವ, ಒಂಷ್ಟು ಬಂದು ತೋರಿಸುವ ಅಂತ ತಿಳ್ಕೊಂಡು ಮಗನಿಗೆ ಪತ್ರ ಬರೆದಾಗ ಆತಂತನ ಹೊಳ್ಳಿ ಒಂದು ಪತ್ರ ಬರೀತಾನೆ. ನಿಮ್ಗೆ ರೊಕ್ಕ ಎಟ್ರಿ ಯಾಕೆ ಖರ್ಚಾಲಿ, ಇಲ್ಲಿಂದ ಫೋನ್ಪೇ ಮಾಡ್ತೀನಿ, ನೀವು ಅಲ್ಲೇ ತೋರಿಸ್ರಿ ಅಂತ ಮಗ. ಯಾಕೆ? ಸಮಯ. ಮಕ್ಕಳಿಗೆ ಒಂದು ಸಮಯ ಆದರೂ ಕೂಡ ಕರ್ಕೊಂಡು ಊಟ ಮಾಡುವಂಥ ನಿಯಮವನ್ನು ಪಾಲನೆ ಮಾಡ್ಕೋರಿ. ಯಾಕೆ ಮುಂದೊಂದು ಸಮಯದಲ್ಲಿ ಇವತ್ತು ಹಿಂಗೆ ಬರ್ತಂತ ಹೇಳೋಕ್ಕಾಗೋದಿಲ್ಲ. ಚಲೋ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ. ನಾವು ಹೆಂಗೆ ಕೊಡ್ತೀವಿ ಮಕ್ಕಳು ಹಂಗೆ ಬೆಳಿತಾವೆ. ಕೆಲವೊಂದನ್ನು ನೋಡಿ ಕಲಿತಾವ, ಕೆಲವೊಂದನ್ನು ಆಡಿ ಕಲಿತಾವ, ಕೆಲವೊಂದನ್ನು ಕೇಳಿ ಕಲಿತಾವ. ನಿಮ್ಮ ಮಕ್ಕಳ ಮುಂದೆ ಎಂದೂ ಕೂಡ ಗಂಡ ಹೆಂಡತಿ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಮುಂದೆ ಎಂದೂ ಕೂಡ ಕೆಟ್ಟ ಶಬ್ದವನ್ನು ಆಡಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಮುಂದೆ ಎಂದೂ ಕೂಡ ಹೊಡೆದಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಲ್ಲದಾಗ ನೀವೇನಾರ ಮಾಡ್ರಿ. ಯಾಕೆ? ಕೆಲವೊಂದನ್ನು ನೋಡಿರ್ತಾವ, ಕೆಲವೊಂದು ಆಡಿರ್ತಾವ, ಕೆಲವೊಂದು ಕೇಳಿರ್ತಾವ. ಕಾರಣ ಏನು ಅಂತಂದ್ರೆ ನಾವು ಹೆಂಗೆ ಸಂಸ್ಕಾರ ಕೊಡ್ತೀವಿ ಹಂಗೆ ನಮ್ಮ ಮಕ್ಕಳು ಬೆಳಿತಾವಲ್ಲ. ಆಶ್ಚರ್ಯ ಏನು ಅಂದ್ರೆ ಸುಗ್ಗಲ ದೇವಿಯ ಮಗ ಸಿದ್ಧರಾಮ ಮಾತನಾಡುವಲ್ಲ. ಅಪರೂಪಕ್ಕೆ ಭಾಳ ದಿವಸಕ್ಕೆ ಮಕ್ಕಳು ಕೊಟ್ಟನಂದ್ರೂ ಕೂಡ ಮಗ ಮಾತಾಡುವಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಮನೆಯೊಳಗೆ ಗಂಡ ಹೆಂಡತಿ ಅನ್ನಬೇಕಾದ್ರೆ ಊರಾಗಿನ ಮಂದಿ ಅನ್ನಕತ್ರಂತ ಎಂಥ ಕರ್ಮ ಇರ್ಬೋದು ಇವ್ರದ್ದು ಅಂದ್ರೆ ಅವರು ಮುದ್ದಗೌಡ ಸುಗ್ಗಲ ದೇವಿದು ಎಂಥ ಕರ್ಮ ಇರ್ಬೋದು. ಯಾಕೆ? ಭಾಳ ದಿವಸಕ್ಕೆ ಮಕ್ಕಳನ್ನ ಕೊಟ್ಟಾನಂದ್ರೂ ಕೂಡ ಮಗ ಮಾತಾಡೋಲ್ಲ. ಮಗ ಹುಚ್ಚಿದ್ದಂಗದಾನ, ಮಗ ತಿರುಗಿದ್ದಂಗದಾನ. ಎದಕ್ಕೆ ಬೇಕಾಗಿತ್ತು ವಯಸ್ಸಿನೊಳಗೆ ಇವ್ರಿಗೆ ಮಕ್ಕಳು? ಅದಕ್ಕೆ ಇವ ನಮ್ಮ ಮಂದಿ ಅಂದ್ರೆ ಏನು ಅಂತಂದ್ರೆ ಗಡಿಗೆ ಬಾಯಿ ಮುಚ್ಚಬಹುದು, ಯಾರ ಬಾಯಿ ಮುಚ್ಚಕ್ಕಾಗಲ್ರಿ? ಅದ್ರಾಗ ನಿಮ್ಮದೇವು ಮೊದಲ ಹೇಳಕ್ಕಲ್ಲ. ಇಷ್ಟಿದ್ದಿದ್ದು ಇಷ್ಟು ಉದ್ದ ಮಾಡಿಬಿಡ್ತೀರಿ ನೀವು. ಅಲ್ಲಿ ಏನು ಕಂಡಿಡ್ತಿರೋ ಏನೋ ಗೊತ್ತಿರಂಗಿಲ್ಲ. ಗಡಿಗೆ ಬಾಯಿ ಮುಚ್ಚಬಹುದು, ಮಂದಿ ಬಾಯಿ ಮುಚ್ಚಕ್ಕಾಗಲ್ಲ ಅಂತ ತಿಳ್ಕೊಂಡು ಶಾಸ್ತ್ರ ಸುಮ್ಮನೆ ಹೇಳ. ಊರಾಗ ಮಂದಿ ಅನ್ನಕತ್ರ ವಯಸ್ಸಾಗೈತಿ 70, 65, 70 ವಯಸ್ಸು. ಎದಕ್ಕೆ ಬೇಕು ಮಕ್ಕಳು ಇವ್ರಿಗೆ? ಅದ್ರಾಗ ಹುಟ್ಟಿನ ಬಾದಿಸಕ್ಕೆ ಮಗ ಹುಚ್ಚಿದ್ದಂಗದಾನ. ಮಂದಿ ಅನ್ನಕತ್ರ ಸುಗ್ಗಲಾದೇವಿ ಕಿವಿಗೆ ಈ ಶಬ್ದ ಬೆಳಕತ್ತ. ಸುಗ್ಗಲಾದೇವಿ ಅಂತಾಳಂತ, ಹೇ ಭಗವಂತ
ಯಪ್ಪ ಹೇ ರೇವಣ ಸಿದ್ದೇಶ, ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಹೆಂಗೋ ಬದುಕು ಮಾಡ್ಕೊಂತ ಹೋಗಿಬಿಟ್ಟಿದ್ವಿ. ಕರೆ ವಯಸ್ಸಾಗ್ಯದ, ಈ ವಯಸ್ಸಿನೊಳಗ ಬಂದ ಮನಿಮಠ ಬಂದ ಆಶೀರ್ವಾದ ಮಾಡಿ ಹೋದಿ, ಇಂಥ ಮಗ ಹುಡ್ತಾನಂತ ಹೇಳಿದಿ. ಹುಟ್ಟಿದ ಮಗ ನೋಡಿದ್ರೆ ಹಿಂಗದನಪ್ಪ, ಯಾಕೆ ಬೇಕಾಗಿತ್ತು ಮಕ್ಕಳು? ಊರಾಗ ಜನ ಹಿಂಗನ್ನಕತ್ತಾರಂತ ತಿಳ್ಕೊಂಡು ಸುಗ್ಗಲಾದೇವಿ ಕಣ್ಣೀರು ಹಾಕ್ತಾಳ. ಕಣ್ಣೀರು ಹಾಕುವಂಥ ಸಮಯದೊಳಗ ಮುದ್ದುಗೌಡನಂತ ಪ್ರಾರಬ್ಧಕ್ಕೆ ಹೊಣೆ ಯಾರು? ಎಲ್ಲಿ ನಮ್ಮ ಹೊಣೆ ಬದ ಮಗ ಅಂತ ಶಿಕ್ಕಾನ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಬದುಕು ಮಾಡಬೇಕಾದ್ರೆ ಒಂದು ದಿವಸ ಆಶ್ಚರ್ಯ ಸಂಗತಿ ಏನು ಅಂತಂದ್ರೆ, ಯಥಾ ಪ್ರಕಾರವಾಗಿ ಮಗ ಸಿದ್ದರಾಮೇಶ ದನಗಳ ಮೇಯಕ್ಕೆ ಹೋಗ್ಬೇಕಾದ್ರೆ ತಾಯಿ ಬುತ್ತಿ ಕಟ್ಟಿದ್ದ. ಬುತ್ತಿ ತಗೊಂಡು ಯಾವಾಗ ತತ್ರಾಣಿಗಳು ನೀರು ತುಂಬಿಕೊಂಡು ಹೆಗಲ ಮ್ಯಾಗ ನೀರ ಬಗಲಾಗ ಬುತ್ತಿ ಹಿಡ್ಕೊಂಡು ಯಾವಾಗ ಸಿದ್ದರಾಮೇಶ ತನ್ನ ವಾರಿಗೆ ಗೆಳೆಯರ ಜೊತೆಗೆ ಯಾವಾಗ ಹೊಲಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ 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 ಒಬ್ಬ ಮಹಾಯೋಗಿ ಬರ್ತಾನ. ಕಾವಿಯ ಬಟ್ಟೆ ದರ್ಶನ, ಕಾಲೊಳಗ ಆವಿಗೆ, ಕೈಯೊಳಗ ಬೆತ್ತ, ಕೈಯೊಳಗ ಜೋಳಿಗೆ, ಹಣೆ ತುಂಬ ಭಸ್ಮ, ಕೊಳ್ಳೊಳಗ ರುದ್ರಾಕ್ಷಿ, ಲಿಂಗವನ್ನು ಧರಿಸಿಕೊಂಡು ಎತ್ತರವಾಗಿರ್ತಕ್ಕಂಥ ಕಾಯ, ತಿಳಿಯಾಗಿರ್ತಕ್ಕಂಥ ದಾಡಿ, ಜಟವನ್ನು ಬಿಟ್ಕೊಂಡು ಹಿಂಗೆ ನಡ್ಕೊಂತ ಯಾವಾಗ ಬರುವಂಥ ಸಮಯದೊಳಗ ಸಿದ್ದರಾಮೇಶ ನೋಡಿದವನು ಅವ ಅನ್ಕೊಂಡು ಯಾರಿರಬಹುದು ಇವರು? ಹುಟ್ಟಿ ಇಷ್ಟು ಎತ್ತರ ಆದರೂ ಕೂಡ ಇಂಥವ್ರು ನಾವು ಒಟ್ಟ ನೋಡಿಲ್ಲ, ಯಾರಿರಬಹುದು ಇವರು ಅಂತ ತಿಳ್ಕೊಂಡ ತಾನು ಮೇಯಿಸುವಂಥ ದನಗಳನ್ನ ಅಲ್ಲೇ ಬಿಟ್ಟಾತ್ನ ಸೀದಾ ಓಡೋಡಿ ಬರ್ತಾನ. ಬಂದು ಕೇಳ್ತಾನ. ಕೇಳಿದಾಗ ಏನಂತಾನಂದ್ರೆ, ಯಪ್ಪ ತಾವು ಯಾರ್ರೀ? ತಮ್ಮ, ನನ್ನ ಹೆಸರು ಮಲ್ಲಯ್ಯ ಅಂತ ಕರೀತಾರ. ಯಪ್ಪ ನಿಮ್ಮ ಹೆಸರು ಮಲ್ಲಯ್ಯ ಅಂತ ಕರೀತಾರ. ಯಪ್ಪ ನೀವು ಇರೋದ್ರಿ ಶ್ರೀಶೈಲದಲ್ಲಿ. ಯಪ್ಪ ನಿಮ್ಮ ಹೆಸರು ಮಲ್ಲಯ್ಯ, ನೀವಿರೋದು ಶ್ರೀಶೈಲದಲ್ಲಿ. ಎಂದೂ ಕೂಡ ಮಾತನಾಡದೇ ಇರ್ತಕ್ಕಂಥ ಸಿದ್ದರಾಮೇಶ ಮೊಟ್ಟ ಮೊದಲಿಗೆ ಮಾತನಾಡಿದ್ದು ಯಾರ ಜೊತೆಗೆ ಅಂತಂದ್ರೆ ಗುರುವಿನ ಜೊತೆಗೆ. ಯಾವಾಗ ಮಾತನಾಡಿದಾಗ ಗುರುಗಳು ಅಂದರು, ತಮ್ಮ ನಾವು ಶ್ರೀಶೈಲಕ್ಕೆ ನಡ್ಕೊಂತ ಹೊಂಟೀನಿ, ಹೊಟ್ಟೆ ಭಾಳ ಹಸ್ತೈತಿ, ಮತ್ತು ಉಣ್ಣಕ್ಕೆ ಏನು ಐತೇನೋ ಅಂತ ಕೇಳಿದ್ರು. ಯಪ್ಪ ಯಾರು ಬೇಡ ಅಂತಾರೆ? ನನ್ನ ತಾಯಿ ನಿತ್ಯಲು ಕೂಡ ಬುತ್ತಿ ಕಟ್ಟಿ ಕಳಿಸಿದ್ಲ, ಬರ್ರಿ ನಿಮ್ಮ ಸಲ ಬುತ್ತಿ ಐತೆ ಅಂತ ತಿಳ್ಕೊಂಡು ತೊಗೊಂಡೋಗಿ ಗುರುಗಳಿಗೆ ತನ್ನ ಹೆಗಲ ಮ್ಯಾಗಿರ್ತಕ್ಕಂಥ ಕಂಬಳಿ ಹಾಸಿ ಕೈಯಾಗ ಬುತ್ತಿ ಯಾವಾಗ ಕೊಡ್ತಾನೆ. ಬುತ್ತಿ ಕೊಟ್ಟ ತಕ್ಷಣ ಗುರುಗಳು ಬುತ್ತಿ ಸ್ವೀಕಾರ ಮಾಡಿದ್ರು. ಅವ್ರಂದ್ರು, ತಮ್ಮ ನನಗಿನ್ನೂ ಹೊಟ್ಟೆ ಹಸ್ತೈತಿ ಅಂದ್ರೆ ಅವ್ರು. ಯಾಕೆ? ಜಂಗಮ ಅಂತಂದ್ರೆ ಸಾಮಾನ್ಯ ಅಲ್ಲ. ಕಾರಣ ಯಾವ ಸಮಯದೊಳಗೆ ಆತನ ಆಶೀರ್ವಾದ ಆಗುತ್ತೋ ಗೊತ್ತಿಲ್ಲ, ಮಹಾತ್ಮನ ಆಶೀರ್ವಾದ ಹೆಂಗಾಗುತ್ತೋ ಗೊತ್ತಿಲ್ಲ. ಕೇಳಕತ್ತಾನ, ಯಪ್ಪ ನೀ ತಂದ ಬುತ್ತಿ ಏನದಲ್ಲ ಇದು ನನಗೆ ಸಾಲೋದಿಲ್ಲ, ಇನ್ನೊಂದು ಸ್ವಲ್ಪ ಬೇಕು ಉಣ್ಣಾಕಂದಾಗ ಸಿದ್ದರಾಮೇಶ ಅಂತಾನೆ, ಯಪ್ಪ ಒಂದು ಅರ್ಧ ಗಂಟೆ ಇಲ್ಲೇ ಕೊಡ್ರಿ, ಇಲ್ಲೇ 10 ಹೆಜ್ಜೆ ಒಳಗೆ ನನ್ನ ಮನೆ ಅದ, ನನ್ನ ತಾಯಿ ಭಾಳ ಚಂದ ಅಡುಗೆ ಮಾಡ್ತಾಳೆ, ಹೋಗಿ ಅಡುಗೆ ಮಾಡ್ಸ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಹೇಳು ಮುಂದಾಗ ಅವಾಗ ಆ ಮಲ್ಲಯ್ಯ ಅಂದ, ತಮ್ಮ ನಾ ಇಲ್ಲೇ ಕುಂದಿರ್ತೀನಿ, ಈ ಜಾಗ ಬಿಟ್ಟು ಎಲ್ಲಿ ಹೋಗುವುದಿಲ್ಲ, ಇದೇ ಜಾಗದಾಗ ಇರ್ತೀನಿ, ನೀ ಬರೋ ಮಟ್ಟನ ಕೂಡ ನೀನು ಕಾಯ್ಕೊಂತ ಕುಂದಿರ್ತೀನಿ ಅಂದುಕೊಳ್ಳಿ. ಸಿದ್ದರಾಮೇಶನಿಗೆ ಇಷ್ಟು ಖುಷಿ ಆತ. ಓಡೋಡಿ ಹೊಕ್ಕಾನ. ತಲಬಾಗಿಲ್ದೊಳಗ ಮನೆಯ ತಲಬಾಗಿಲು ನಿಂತ್ಕೊಂಡು ಯವ್ವ ಅಂತ ಕೂಗಿದ. ಸುಗುಲಾದೇವಿ ಸುಮ್ಮನೆ ಒಳಗೆ ಕೆಲಸ ಮಾಡಕತ್ತಿದ್ಲ. ಯವ್ವ ನನಗೆ ಬೇಗನೆ ಬುತ್ತಿ ಮಾಡಿ ಕಟ್ಟ ಅಂತಂದ. ತಾಯಿ ಕೇಳಾಡ್ದಂಗೆ ಕುಂತ್ಕೊಂಡು, ಯಾಕೆ 10-11 ವರ್ಷ ಆಗೈತಿ, ಮಗ ಪಿಟ್ಟಂದಿಲ್ಲ, ಧ್ವನಿ ಮಾತಾಡಿಲ್ಲ, ಮಗನ ಧ್ವನಿ ಕೇಳಿಲ್ಲ. ಅಂಥದ್ರೊಳಗೆ ನನ್ನ ಮಗ ಅಂತ ತಿಳ್ಕೊಂಡು ಗೊತ್ತಾಗಲಿಲ್ಲ. ತನ್ನ ಕಾಯಕ ತನ್ನ ಕೆಲಸವನ್ನು ತಾಯಿ ಯಾವಾಗ ಸುಗ್ಗಲಾದೇವಿ ಮಾಡಕತ್ತಾಳ, ಓಡಿ ಹೋಗಿ ಮಗ ಸಿದ್ದರಾಮೇಶ ತಾಯಿಯನ್ನು ಹಿಡ್ಕೊಂಡಂತ, ಯವ್ವ ನನಗೆ ಅರ್ಜೆಂಟಿನಷ್ಟು ಬುತ್ತಿ ಬೇಕಾಯ್ತು, ಬುತ್ತಿ ಕೊಡು. ಹೊಲದೊಳಗೆ ಒಬ್ಬ ಮಹಾ ಯೋಗಿ ಬಂದಾನ, ಒಬ್ಬ ಗುರುಗಳು ಬಂದಾರ, ಕಾವಿ ದರ್ಶಾರ, ಅವ್ರಿಗೆ ಹೊಟ್ಟೆ ಹಸೈತಂತ, ನೀ ಕೊಟ್ಟ ಬುತ್ತಿಯನ್ನು ಕೊಟ್ಟೀನಿ, ಇನ್ನು ಹೊಟ್ಟೆ ಹಸೈತಂದ್ರೆ ಬುತ್ತಿ ಮಾಡಿಕೊಡಿಯವ ಅಂದಾಗ ತಾಯಿ ಇಟ್ಟು ಆಶ್ಚರ್ಯ ನೆಸ್ತಲ್ಲ, ಇವ ನನ್ನ ಮಗನ ಅನ್ಲಕ್ಕೆ ಎಷ್ಟು ಖುಷಿ ಹಾಕಿಲ್ಲ ತಾಯಿ. 10 ವರ್ಷಗಟ್ಟಲೆ ಮಾತನಾಡಿರ್ತಕ್ಕಂಥ ಮಗ ಮಾತನಾಡಕತ್ತಂದ್ರೆ ತಾಯಿ ಕಣ್ಣಾಗ ನೀರು ಬರಕತ್ತು ಅಂತ ಮಗನಿಗೆ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಕಾಯ್ತಾ ಇರ್ತಕ್ಕಂಥ ತಾಯಿ ಮಗ ಬಯಸಿ ಬೇಡಕತ್ತಾನಂದ್ರೆ ಆಗಿಂದಾಗ ಬಿಷೇ ಅಂಬಲಿ ಮಾಡ್ತಾಳ. ವಿಷಯ ಅಂಬಲಿಯನ್ನು ಮಾಡಿ ತತ್ರಾಣಿವ ತಂಪ ನೀರು ಕೊಟ್ಟ ಮಗನ ಕೈಯ ಕೊಟ್ಟು ಕಳಿಸ್ಬೇಕ, ನನ್ನ ಮಗ ಮಾತಾಡ್ದೆ ಅಂತ ತಿಳ್ಕೊಂಡು ಖುಷಿಯಿಂದ ಗಂಡನ ಕರೆದು ಹೇಳ್ತಾಳೆ. ಹೇಳಿದಂಥ ಸಮಯದೊಳಗೆ ಮಗನಿಗೆ ಮಾತು ಬಂತಂತ ತಿಳ್ಕೊಂಡು ಗಂಡ ಹೆಂಡತಿ ಮಾತಾಡಿದ್ರೊಳಗಾಗಿ ಸಿದ್ದರಾಮೇಶ ಅಂಬಲಿ ತಗೊಂಡ ತತ್ರಾಣಿಗೆ ನೀರು ತುಂಬಿಕೊಂಡು ಓಡಿ ಹೊಲಕ್ಕೆ ಬರ್ತಾನೆ. ಆಶ್ಚರ್ಯ ಏನು ಅಂದ್ರೆ, ಹೊಲಕ್ಕೆ ಬಂದು ನೋಡಿದಾಗ ಹಾಸಿದ ಕಂಬಳಿ ಹಾಸಿದಂಗ ಅದ, ಕಂಬಳಿ ಮ್ಯಾಗ ಮಲ್ಲಯ್ಯ ಇಲ್ಲ.
ಯಾವಾಗ ಕಂಬಳಿ ಮ್ಯಾಗ ತಾಕಂಡಂತ ಆ ಯೋಗಿಯನ್ನ, ತಾಕಂಡಂತ ಆ ಮಹಾಯತಿವರ್ಯರನ್ನ ಯಾವಾಗ ಕಂಡಿಲ್ಲ, ಕಾಣದೇ ಇರುವಂತ ಸಮಯದೊಳಗ ಅನ್ಕೊಂಡ ಬಹುಶಃ ಹೊಲದೊಳಗ ಗಿಡದ ಮರಿ ಒಳಗ ಅಡಕೊಂಡಿರ್ಬೇಕ ಅಂದ. ಹೋಗಿ ಬಗ್ಗೆ ನೋಡಿದ, ಕಾಣಲಿಲ್ಲ. ಕಾಣದೇ ಇರುವಂಥ ಸಮಯದೊಳಗೆ ಹಾಗಾದರೆ ಹೊಲದಾಗ ಅಡ್ಕೊಂಡಿರ್ಬೇಕಂತ ತಿಳ್ಕೊಂಡು ಕೂಗುತ್ತಾನ ಏನಂತ ಮಲ್ಲಯ್ಯ, ಏ ಮಲ್ಲಯ್ಯ, ಯಪ್ಪ ನಿನಗಾಗಿ ನನ್ನವ್ವ ಮಾಡಿಕೊಟ್ಟಿರ್ತಕ್ಕಂಥ ಅಂಬ್ಲಿ ತೊಗೊಂಡು ಬಂದೀನಿ, ಹೊಟ್ಟೆ ಹಸ ತಂದಿಯಪ್ಪ, ಬಾ ಅಂಬ್ಲಿ ಉಣು ಬಾ ಅಂತ ತಿಳ್ಕೊಂಡು ಯಾವಾಗ ಸಿದ್ದರಾಮೇಶ ಕರೀತಾನೆ, ಕರೆದಂಥ ಸಮಯದೊಳಗೆ ಆಗಿನ ಸಮಯದೊಳಗೆ ಗುರುನಾಥ ಬರಲೇ ಇಲ್ಲ. ಯಾಕೆ? ಆ ಮಹಾಯೋಗಿ ಸೀದಾ ಹೋಗಿಬಿಟ್ಟಿದ್ದ ಶ್ರೀಶೈಲಕ್ಕೆ. ಸುತ್ತ ಮುತ್ತಲು ಹೊಲವೆಲ್ಲ ಅಡ್ಡಾಡ್ತಾನ, ಹುಡುಕ್ಯಾಡ್ತಾನ. ಎಲ್ಲಿ ಹುಡುಕ್ಯಾಡಿದ್ರು ಕೂಡ ಮಲ್ಲಯ್ಯ ಕಾಣಲಿಲ್ಲ. ಕಾಣದೇ ಇರುವಂಥ ಸಮಯದೊಳಗೆ ಕಣ್ಣಾಗ ನೀರು ಬರಕತ್ವ, ತಂದ ಬುತ್ತಿ ಹಂಗ ಉಳಿತ, ಮತ್ತು ಮೌನ ಆಗಿಬಿಟ್ಟ. ಮೌನ ಆದಂಥ ಸಮಯದೊಳಗೆ ಬುತ್ತಿ ತಗೊಂಡು ಯಾವಾಗ ಮನೆಗೆ ಬರ್ತಾನ, ತಾಯಿ ಮಾತಾಡ್ಸಳ ಮಗನನ್ನು ಮಾತಾಡ್ಸಲಿಲ್ಲ. ಇಷ್ಟ ಆಶ್ಚರ್ಯ ಅನಿಸ್ತಲ್ಲ, ಬೆಳಗಿನ ಜಾವ ಮಾತಾಡಿದ್ದ ನನ್ನ ಮಗನ ನಾ ಕನಸು ಕಂಡಿನ ಅನ್ನುವಂಥ ಕಲ್ಪನೆ ಒಳಗೆ ಬಂದ್ಲು ಸುಗ್ಗಲಾದೇವಿ. ಮಾತನಾಡಲಿಲ್ಲ ಸಿದ್ದರಾಮೇಶ. ಕೆಲವೊಂದು ಸಮಯದೊಳಗೆ ಮಾತನಾಡದೇ ಇರೋದೇ ಭಾಳ ಚಲೋ ಅಂತ. ಅದಕ್ಕೆ ಕಡ್ಕೊಳ್ ಮಡಿವಾಳಪ್ಪ ಏನಂತಾನಂದ್ರೆ, ಮೂಕನಾಗಬೇಕು ಜಗದೊಳು ಜ್ವಾಕಿ ಆಗಿರಬೇಕು, ಕಾಕ ಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಗೊಡವಿ ನಿನಗೆ ಹಾಕಬೇಕಂತನಾತ. ಯಾಕ? ಕೆಲವೊಂದು ಸಮಯ ಮೂಕನಾಗಿರ್ಬೇಕಂತ ಎಲ್ಲೇ ಮನೆಯಾಗಲ್ಲ, ಓಣ್ಯಾಗಲ್ಲ, ಊರಾಗಲ್ಲ, ಪಟ್ಟಣದಾಗಲ್ಲ, ಜಗತ್ತಿನೊಳಗ ಅಂತನಾತ. ಸುಮ್ಮನೆ ಅಂದಿಲ್ಲ ಮಡಿವಾಳಪ್ಪ, ಅದ್ರೊಳಗೊಂದು ದೊಡ್ಡ ತತ್ವ ಐತಿ. ಮೂಕನಾಗಬೇಕು, ಜಗದೊಳು ಜ್ವಾಕಿ ಆಗಿರ್ಬೇಕ, ಜಗತ್ತಿನೊಳಗೆ ಜ್ವಾಕಿ ಆಗಿರ್ಬೇಕ. ಜನ ನೀನು ಬೆಳೆದನ ಕಂಡ್ರು ಕೂಡ ಸಹಿಸಂಗಿಲ್ಲ, ನೀ ಕುಗ್ಗುದನ್ನ ಕಂಡ್ರು ಕೂಡ ಸಹಿಸಂಗಿಲ್ಲ, ನೀ ಚಲೋ ನೌಕರಿ ಮಾಡಕತ್ತಂದ್ರೂ ಕೂಡ ಸಹಿಸಂಗಿಲ್ಲ, ಚಲೋ ಪಗಾರ ತರಕತ್ತಂದ್ರೂ ಕೂಡ ಸಹಿಸಂಗಿಲ್ಲ, ನೀ ಚಲೋ ಕುಟುಂಬದ ಜೊತೆಗೆ, ನಿನ್ನ ಬಂಧು ಬಳಗ ಜೊತೆಗೆ, ನಿನ್ನ ಪರಿವಾರ ಜೊತೆಗೆ ಆನಂದವಾಗಿದೆ ಅಂದ್ರೂ ಕೂಡ ಸಹಿಸಂಗಿಲ್ಲ, ಬಿಟ್ಟಿದ್ರು ಕೂಡ ಸಹಿಸಂಗಿಲ್ಲ. ಯಾಕೆ? ಜನಗಳು ಯಾವ ಸಮಯದೊಳಗೆ ಹೆಂಗೆ ಹೊಳತಾರೋ ಗೊತ್ತಿಲ್ಲ, ಜಗತ್ತಿನೊಳಗೆ ಜ್ವಾಕಿಯಾಗಿರ್ಬೇಕಂತ. ಹಂಗೆ ಸಿದ್ದರಾಮೇಶ ಲೋಕದ ಗುಡಿ ನನಗೆ ಯಾಕೆ ಬೇಕು, ನಾ ಬಂದ ಇತಿಹಾಸವನ್ನು, ನಾ ಬಂದ ಮಾರ್ಗವನ್ನು ಕಂಡುಕೊಳ್ಬೇಕು ಅಂದ. ತಾಯಿ ಮತ್ತು ಕಣ್ಣಾಗ ನೀರು ಹಾಕಕತ್ಲು ಸುಗ್ಗಲಾದೇವಿ. ಗಂಡಂದ ಅಲ್ಲ ಮುಂಜಾನೆಗೆ ನಿಮ್ಮ ಮಗ ಮಾತಾಡಿದ ಅಂತ ಹೇಳಿದಿ, ಈಗ ಮತ್ತೆ ಮಗ ಮಾತಾಡುವಲ್ಲ, ಕರೆನ ಸುಳ್ಳು ಅಂತ ಕೇಳಿದಾಗ ತಾಯಿ ಒಂದು ಕ್ಷಣ ಆಶ್ಚರ್ಯ ಆಗಿ ಹೋತು. ಯಥಾ ಪ್ರಕಾರವಾಗಿ ತನ್ನ ಕಾಯಕವನ್ನು ಮಾಡೋಕ್ಕೆ ಹೋದಂಥ ಸಮಯದೊಳಗೆ ಅಲ್ಲೊಂದು ವಿಶೇಷವಾದ ಘಟನೆ ಏನು ನಡೀತು ಅಂತಂದರೆ, ಸಿದ್ದರಾಮೇಶ ತನ್ನ ಕಾಯಕ ಮಾಡಬೇಕಾದ್ರೆ ಒಂದು 10, 15, 20, 30 ಮಂದಿ, 50 ಮಂದಿ ಶ್ರೀಶೈಲ ಪಾದಯಾತ್ರೆ ಹೊಂಟಿದ್ರೆ ಕಂಬಿ ಹೊತ್ಕೊಂಡ. ಶ್ರೀಗಿರಿ ಮಲ್ಲಯ್ಯ ಯೋಗ್ಯ ಮಹಾಂತ ಮಲ್ಲಯ್ಯ ಯೋಗ್ಯ ಸಾಕ್ಷಾತ್ ಶಿವ ದರೆಗೆದು ಬಂದಂತ ಪುಣ್ಯ ತಾಣ ಶ್ರೀಶೈಲ ಅಂತ ಕರೀತಾರ. ಕಂಬಿ ಹೊತ್ಕೊಂಡು ಯಾತ್ರೆ ಹೋಗ್ಬೇಕಂತ ತಿಳ್ಕೊಂಡು ಬಹಳಷ್ಟು ಜನಗಳು ಯಾವಾಗ ಯಾತ್ರೆ ಹೊಂಟಾರ ಹೋಗುವಂತ ಸಮಯದೊಳಗೆ ಆಶ್ಚರ್ಯ ಏನು ಅಂತಂದ್ರೆ, ಕಂಬಿ ಯಾತ್ರೆ ಯಾವಾಗ ಹೊಂಟಾರ ಹೋಗ್ಬೇಕಾದ್ರ ಆ ಧ್ವನಿಯನ್ನ ಕೇಳಿದ, ಆ ಹಾಡನ್ನ ಕೇಳಿದ. ಯಾವಾಗ ಕೇಳಿದ ಸಿದ್ದರಾಮೇಶ ಓಡಿ ಬಂದ, ಯಪ್ಪ ನೀವು ಎಲ್ಲಿಗೆ ಹೊಂಟಿರಿ ಅಲ್ಲಿ ಯಾರನ್ನ ನೆನೆಸಕತ್ತಿರಲಿ, ಯಾರವರು? ಶ್ರೀಗಿರಿ ಮಲ್ಲಯ್ಯ ಯೋಗ್ಯ ಮಹಾಂತ ಮಲ್ಲಯ್ಯ ಯೋಗ್ಯ. ಯಪ್ಪ ನಾವೆಲ್ಲರೂ ಕೂಡ ಶ್ರೀಶೈಲಕ್ಕೆ ಹೊಂಟೀವಿ. ಹೌದ್ರ್ಯಾ? ಕರೆನ ಶ್ರೀಶೈಲಕ್ಕೆ ಹೊಂಟೀರಿ? ಹೌದು ತಮ್ಮ, ಶ್ರೀಶೈಲಕ್ಕೆ ಹೊಂಟೀವಿ. ಇಷ್ಟು ಶ್ರೀಶೈಲಕ್ಕೆ ಹೊಂಟೀರಿ? ಹೌದು ಶ್ರೀಶೈಲಕ್ಕೆ ಹೊಂಟೀವಿ. ಅಲ್ಲಿ ಯಾರದಾರ? ಶ್ರೀಶೈಲ ಮಲ್ಲಯ್ಯ ದಾನ. ಅಂದುಕೊಳ್ಳೆ ಸಿದ್ದರಾಮೇಶನಿಗೆ ಜ್ಞಾನೋದಯ ಆಯಿತು. ನನಗೆ ಹೇಳಿದ ಹೆಸರು ಕೂಡ ಶ್ರೀಶೈಲ ಇರುವಂಥ ಸ್ಥಳ, ಆತನ ಹೆಸರು ಮಲ್ಲಯ್ಯ. ಹಾಗಾದರೆ ಆತನ್ನೇ ನೀವು ದರ್ಶನ ಮಾಡಕ್ಕೆ ಹೊಂಟಿರಿ ಅಂದ್ರೆ ನಿಮ್ಮ ಜೊತೆಗೆ ನಾನು ಬರ್ಬೋದೇನ್ರಿ ಅಂದ. ಕಂಬಿ ಯಾತ್ರೆ ಏನು ಹೊಂಟಾರ ಹೋಗೋರು ಅಂದ್ರೆ ಯಾರು ಬೇಡ ಅಂತಾರೆ ತಮ್ಮ, 10ರೊಳಗೆ 11 ನೀನೊಬ್ಬ ಯಾರು ಬೇಡತ್ತ ನಡಿ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತೀನಿವ. ಹಗಲು ರಾತ್ರಿ ಅನ್ಲಾರ್ದಂಗೆ, ಹಸಿವೆ ತೃಷೆ ಅನ್ಲಾರ್ದಂಗೆ, ಬಿಸಿಲು ಮಳೆ ಅನ್ಲಾರ್ದಂಗೆ ನಡ್ಕೊಂತ ಹೊಂಟ ಆತನ ತಲೆ ಒಳಗೆ ಇರೋದು ಒಂದೇ ಒಂದು ಬುತ್ತಿ ತರಿಸಿ ಉಣ್ಲಾರ್ದಂಗೆ ಹೋಗ್ಯಾನಂತಂದ್ರೆ ಉಣಿಸ್ಬೇಕಂತಕ್ಕಂಥ ಭಾವನೆಯಿಂದ ನನ್ನ ಊರು ಶ್ರೀಶೈಲ ಅಂತ ಹೇಳ್ಯಾನಂತಂದ್ರೆ ಶ್ರೀಶೈಲ ಸಿಗ್ತಾನಂತ ತಿಳ್ಕೊಂಡು ಅವ್ರ ಜೊತೆಗೆ ವಾರಂಗಟ್ಲೆ ನಡೆದ ಕಾಲೆಲ್ಲ ಗುಳ್ಳೆದ್ದಿದ್ದು, ಕೆಂಪಾಗಿದ್ವ. ಯಾವಾಗ ಶ್ರೀಶೈಲ ಇನ್ನೊಂದು 4 ಹರದಾರ ಐತಿ, ಹರದಾರ ಇರುವಂಥ ಸಮಯದೊಳಗೆ ಕಂಬಿ ಯಾತ್ರೆ ಏನು ಹೊಂಟಾರ ಹೋಗುವಂತಾರಂತಾರಂತ. ಯಪ್ಪ ಬಂತು ಶ್ರೀಶೈಲ, ಏನು ದಟ್ಟವಾಗಿರ್ತಕ್ಕಂಥ ಅರಣ್ಯ, ಇನ್ನು 4 ಹರದಾರ ಹೋಗ್ಬಿಟ್ರೆ ಶ್ರೀಶೈಲ ಮಲ್ಲಯ್ಯನ ಶಿಖರವನ್ನು ಕಂಡು ಬಿಡ್ತೀವಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಸಿದ್ದರಾಮೇಶನ ಮೈಯ ಕೂಲ್ದು ಎದ್ದು ನಿಲ್ಲಕತ್ತುವಂತ. ಯಾಕೆ? ಆ ಮಲ್ಲಯ್ಯನನ್ನು ಕಾಣಬೇಕು.
ಹೊಂಟರ ಆತನ ಜೊತೆಗೆ ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುವುದು ಜನ್ಮ ಪಾವನ. ಯಾವಾಗ ಬಂಗಾರದ ಕಳಸವನ್ನ ನೋಡ್ತೀವಿ ಅಂತ ತಿಳ್ಕೊಂಡು ಅನ್ನಕತ್ತಾರ ಅನ್ನುವಂಥ ಸಮಯದೊಳಗ ಸಿದ್ದರಾಮೇಶನಿಗೆ ಬಂಗಾರದ ಕಳಸವನ್ನು ನೋಡ್ತೀನಿ ಅಂತ ತಿಳ್ಕೊಂಡಲ್ಲ, ನಾ ಕಂಡ ಮಲ್ಲಯ್ಯನ ಕಾಣ್ತೀನಿ ಅಂತಕ್ಕಂಥ ಭಾವನೆಯಿಂದ ಹೊಂಟಾನ. ಹೆಂಗ ಹೋಗ್ತಾ 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 ಶ್ರೀಶೈಲ ದ್ವಾರ ಬಾಗಿಲ ಕೂಡಿದವರೆಲ್ಲರೂ ಅನ್ನಕತ್ತ, ನೋಡ್ತಮ್ಮ ಸಿದ್ದರಾಮ, ನೀ ಯಾರನ್ನ ನೋಡ್ಬೇಕಂತ ಬಂದಿಯಲ್ಲ ಆತನ ದ್ವಾರ ಬಾಗಿಲ. ಮೈಯೆಲ್ಲ ಕಣ್ಣಾಗಿಸಿದ ಸಿದ್ದರಾಮೇಶ ಎಡಕ್ಕೆ ಬಲಕ್ಕೆ ಹುಡುಕಾಡಕತ್ತ, ನಾ ಕಂಡ ಸಿದ್ದರಾಮೇಶ, ನಾ ಕಂಡ ಮಲ್ಲಿನಾಥ ಇಲ್ಲಿರಬಹುದ ಮಲ್ಲಿಕಾರ್ಜುನ. ಯಾವಾಗ ಬಂಗಾರದ ಕಳಸ ಶಿಖರ ದರ್ಶನ ಆಯ್ತ ಎಲ್ಲರೂ ಕೂಡ ಜಯಘೋಷ ಮಾಡಕತ್ರ. ಆದರೆ ಸಿದ್ದರಾಮೇಶ ಅಂತಾನ, ನಾ ಕಂಡ ಮಲ್ಲಯ್ಯ ಎಲ್ಲಿ ಅದಾನ. ಅವರ ಜೊತೆ ಹಿಂಗ ಅನ್ಕೊಂತ ಯಾವಾಗ ಎಲ್ಲರೂ ಕೂಡ ಮಲ್ಲಯ್ಯನ ಕ್ಷೇತ್ರವನ್ನ ಯಾವಾಗ ದರ್ಶನ ಮಾಡ್ಬೇಕಂತ ತಿಳ್ಕೊಂಡ ಒಳಗಡೆ ಗುಡಿ ಒಳಗೆ ಹೋಗಿ ಶ್ರೀಶೈಲ ಮಲ್ಲಯ್ಯನ ಗದ್ದಿಗೆ ದರ್ಶನ ಮಾಡ್ಕೊಂಡ ಈತನೇ ಶ್ರೀಶೈಲ ಮಲ್ಲಯ್ಯ ಅಂತ ತಿಳ್ಕೊಂಡು ಯಾವಾಗ ಜಯಘೋಷ ಮಾಡಕತ್ತಾರ, ಮಾಡುವಂತ ಸಮಯದೊಳಗೆ ಸಿದ್ದರಾಮೇಶನಿಗಂತ, ತಮ್ಮ ಈಗ ಅಲ್ಲಿಂದ ಇಲ್ಲಿ ತನಕ ಏನು ನಡಿಗೆಯಿಂದ ಬಂದಿವಲ್ಲ, ಆ ನಡಿಗೆಯಿಂದ ಬಂದಿರುವಂಥ ಮಹಾಯತಿವರ್ಯ ಇಲ್ಲಿ ಏನು ಕಾಣಕತ್ತಾನ, ಈತನ ಮಲ್ಲಯ್ಯ ಅಂತ ತಿಳ್ಕೊಂಡು ಹೇಳಿದಾಗ ಸಿದ್ದರಾಮೇಶಂದ, ಇವನಲ್ಲ ನನ್ನ ಮಲ್ಲಯ್ಯ, ನಾ ಕಂಡ ಮಲ್ಲಯ್ಯ ಇವನಲ್ಲ, ನಾ ಕಂಡ ಮಲ್ಲಯ್ಯನೇ ಬೇರೆ ಅದಾನ, ಆತ್ನು ಕೂಡ ಶ್ರೀಶೈಲದೊಳಗೆ ಇರ್ತೀನಿ ಅಂತ ಹೇಳ್ಯಾನ, ಇವನಲ್ಲ ನನ್ನ ಮಲ್ಲಯ್ಯ ಅಂದಾಗ ಕೂಡಿರುವಂಥವ್ರು ಅಂದ್ರೆ, ತಮ್ಮ ನಾವು ಈ ವರ್ಷ ಎಲ್ಲ ಬರಕತ್ತ 10, 15, 20, 30 ವರ್ಷ ಆತ ನಾವು ಪಾದಯಾತ್ರೆ ಬರಕತ್ತ, ನಮಗೆ ಕಂಡಂಥ ಶ್ರೀಶೈಲ ಮಲ್ಲಯ್ಯ ಈತನ ಮತ್ತು ಬಹುಶಃ ನೀನು ಸಣ್ಣವದೇ, ನೀನು ಗೊತ್ತಿದ್ದಂಗಿಲ್ಲ ಮಲ್ಲಯ್ಯ ಅಂದ್ರೆ ಅಂತ ಒಂದಿಷ್ಟು ಮಂದಿ ಅನ್ನಕತ್ರ. ಅನ್ನು ಮುಂದಾಗ ಸಿದ್ದರಾಮೇಶ ಅಂತ, ಇವನಲ್ಲ ನನ್ನ ಮಲ್ಲಯ್ಯ, ನಿಮ್ಮ ಮಲ್ಲಯ್ಯ ಕಲ್ಲದಾನ, ಇವನಲ್ಲ ನನ್ನ ಮಲ್ಲಯ್ಯ, ನಾ ಕಂಡ ಮಲ್ಲಯ್ಯ ಜಟಾಧಾರಿಯಾಗಿದ್ದ, ದಾಡಿ ಬಿಟ್ಟಿದ್ದ, ಕಾವಿ ಧರಿಸಿದ್ದ, ಕಾಲೊಳಗ ಆವಿಗೆ, ಕೈಯೊಳಗ ಬೆತ್ತ, ಹಣೆ ತುಂಬ ಭಸ್ಮ, ಕೊಳೊಳಗ ಲಿಂಗ ರುದ್ರಾಕ್ಷಿ, ಎತ್ತರವಾಗಿರ್ತಕ್ಕಂಥ ಚೈತನ್ಯದ ಕಾಯ, ಆ ಮಲ್ಲಯ್ಯನನ್ನು ಹುಡುಕಾಕತ್ತೀನಿ ವಿನಃ ಇವನಲ್ಲ ನನ್ನ ಮಲ್ಲಯ್ಯ ಅಂದಾಗ ಅವರು ಅಂದ್ರೆ ಬಹುಶಃ ತಲೆ ಕೆಟ್ಟೈತೆ ತಮ್ಮ ನಿಂದು, ನಾವು ಬಂದಿದ್ದು ಇದ ಮಲ್ಲಯ್ಯ ಬೇಕಂದ್ರೆ ನೋಡು, ಬ್ಯಾಡ ಬಿಡು ಅಂದ್ರು ಅವರು. ಸಿದ್ದರಾಮೇಶ ಕುಸ್ತು ಬಿದ್ದ ಬೆಟ್ಟ, ಇವನಲ್ಲ ನನ್ನ ಮಲ್ಲಯ್ಯ, ಇವನಲ್ಲ ನನ್ನ ಮಲ್ಲಯ್ಯ, ನನ್ನ ಮಲ್ಲಯ್ಯನೇ ಬೇರೆ ಅದಾನ. ನನ್ನ ಮನೆಯೊಳಗೆ ತಾಯಿ ಕಡೆಯಿಂದ ಅಡಿಗೆ ಮಾಡ್ಸಕ ತರಾಕ್ ಹೇಳಿ ಕಾಣ್ಲಾರ್ದಂಗೆ ಮಾಯಾಗಿ ಹೋಗಿಬಿಟ್ಟಾನ. ಸರಿ, ಹಾಗಾದ್ರೆ ಅಲ್ಲಿಂದ ಇಲ್ಲಿ ಮಠ ಬಂದೀನಿ, ಆತ ಹೇಳಿದ್ದು ಎಲ್ಲಿ ಅಂತಂದ್ರೆ ಆತನ ಹೆಸರು ಮಲ್ಲಯ್ಯ, ಇರೋದು ಶ್ರೀಶೈಲಾಗ ಅಂತ ಹೇಳ್ಯಾನ. ಶ್ರೀಶೈಲಕ್ಕೆ ಬಂದೀನಿ ಅಂದ ಬಳಿಕ ದರ್ಶನ ಕೊಡಲಿಲ್ಲ ಅಂತಂದ್ರೆ ಹೊಳ್ಳಿ ಮರಳಿ ಊರಿಗೆ ಹೋಗೋದು ಬೇಡ, ಇಲ್ಲೇ ಪ್ರಾಣ ಬಿಟ್ರೆ ಆತಂತ ತಿಳ್ಕೊಂಡು ಎದ್ದವನ ಶೀದ ಎಲ್ಲಿಗೆ ಬಂದ ಅಂತಂದ್ರೆ ಕಮರಿ ಕೊಳ್ಳಕ್ಕೆ ಬಂದ. ನೀರು ತುಂಬಿ ಹರಿಯಾಕತ್ತೈತಿ ಕಮರಿ ಕೊಳ್ಳ. ಯಾವಾಗ ಕಮರಿ ಕೊಳ್ಳದೊಳಗೆ ನೀರು ಹರಿಯಾಕತ್ತೈತಿ, ಹರಿಯುವಂಥ ಸಮಯದೊಳಗೆ ಮತ್ತೊಂದು ಸಾರಿ ನೋಡ್ತಾನೆ ಸಿದ್ದರಾಮೇಶ, ನಾ ಕಂಡ ಮಲ್ಲಯ್ಯ ಇಲ್ಲೆಲ್ಲಾದ್ರೂ ಸಿಗ್ಬೋದು ಅಂತ ತಿಳ್ಕೊಂಡು ಹಿಂಗೆ ಯಾವಾಗ ನೋಡಕತ್ತಾನ, ನೋಡುವಂಥ ಸಮಯದೊಳಗೆ ಅಚ್ಚೇಕ ಇಚ್ಚೇಕ ನೋಡ್ತಾನೆ, ದಟ್ಟವಾದ ಅರಣ್ಯ ಅಡವಿ, ಎಲ್ಲಿ ಕೂಡ ಕಾಣಲಿಲ್ಲ. ಕಮರಿ ಕೊಳ್ಳ ನೀರು ಯಾವಾಗ ಹರಿಯಾಕತ್ತೈತಿ, ಹಾಗಾದ್ರೆ ಇದ್ದರೆ ಏನು ಉಪಯೋಗ, ಸತ್ರ ಸಾಕಂತ ತಿಳ್ಕೊಂಡು ಮಲ್ಲಯ್ಯನ ಹೆಸರು ಹೇಳ್ಕೊಂತ ಯಾವಾಗ ಕಮರಿ ಕೊಳ್ಳದೊಳಗೆ ಸಿದ್ದರಾಮೇಶ ಜಿಗಿತಾನ, ಜಿಗದಂಥ ಸಮಯದೊಳಗೆ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯ ಕೈ ಹಿಡಿದು ಎತ್ಕೊಂತಾನ. ಯಾವಾಗ ಸಾಕ್ಷಾತ್ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಕೈ ಹಿಡಿದು ಎತ್ಕೊಂಡು ತೊಡಿ ಮ್ಯಾಗ ಕುಂದ್ರಿಸ್ಕೊಂಡಾಗ ಸಿದ್ದರಾಮೇಶ ಅನ್ಕೊಂಡ, ನಾ ಸತ್ತು ಬಿಟ್ಟೀನಿ, ನನ್ನ ಪ್ರಾಣ ಹೋಗಿಬಿಟ್ಟದ, ಮುಗಿದೋತ ಮಲ್ಲಯ್ಯನ ದರ್ಶನ ನನಗಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಕಣ್ಣು ಬಿಟ್ಟು ಯಾವಾಗ ನೋಡ್ತಾನ, ನೋಡಿದಾಗ ತನ್ನ ಹೊಲದೊಳಗೆ ಬೆಳಸಿಯ ಹೊಲದೊಳಗೆ ಏನು ಕಂಡಿದ್ದ ಅದೇ ಯೋಗಿಯ ಕಾಯದ ತೊಡಿ ಮೇಲೆ ಮಲ್ಕೊಂಡಿದ್ದ ಸಿದ್ದರಾಮ. ಕಣ್ಣಾಗ ನೀರು ಬರಕತ್ತು ಅಂತ, ನೀರು ಬರುವಂದಾಗ ಸಿದ್ದರಾಮೇಶ ಅಂತ ಯಪ್ಪ ನಿನಗೇನು ಹೇಳಪ್ಪ ಅಂದಾತ. ಮಕ್ಕಳ ಜೊತೆಗೆ ತಾಯಿ ಆಟ ಆಡಿದಂಗೆ ಆಟ ಆಡಕತ್ತೀಯ, ನನಗೆ ಮನ್ಯಾಗ ಬುತ್ತಿ ಥರ ಕಳಿಸಿ ಹಂಗೆ ಬಂದುಬಿಟ್ಟಿಲ್ಲಪ್ಪ, ಹೇಳಾರ್ದಂಗೆ ಬಂದುಬಿಟ್ಟಿಲ್ಲ, ನಾನೇನಂತ ತಪ್ಪು ಮಾಡಿದ್ದೆ ಅಂದಾಗ ಶ್ರೀಶೈಲ ಮಲ್ಲಯ್ಯಂದ, ತಮ್ಮ ಇಲ್ಲಪ್ಪ ಅರ್ಜೆಂಟ್ ಬರ್ಬೇಕಾತು, ನಾ ಬಂದಬಿಟ್ಟೆ. ನೋಡು ನೀನು ಅಡುಗೆ ತುಂಬ ಅಂತ ಹೇಳಿದಿಲ್ಲ, ಮನೆಗೆ ಹೋಗಿ ಅಡುಗೆ ಮಾಡಿಸೋಣ. ನಮ್ಮವ್ವ ಅಂಬ್ಲಿ ಮಾಡ್ಯಾಳ, ನಮ್ಮವ್ವ ಅಂಬ್ಲಿ ಮಾಡ್ಯಾಳ ಅಂತಂದ್ರೆ ಆ ಅಂಬ್ಲಿನ ಬುತ್ತಿ ಇನ್ನೂ ಕೂಡ ಬಿಚ್ಚಿಲ್ಲ, ಕಾರಣ ನಿನ್ನ ಸಲುವೆ ತೊಗೊಂಬಂದಿನಿ, ನೀ ಏನು ಉಣ್ಬೇಕಂತ ಬಯಸಿಲ್ಲ, ನೀನು ಉಣಿಸ್ಯ ನಾ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ಬಂದೀನಿ, ನೀ ಮೊದಲು ಅಂಬ್ಲಿ ಊಟ ಮಾಡಂದವ.
ವಿಚಾರ ಮಾಡ್ರಿ, 8 ದಿವಸ 10 ದಿವಸ 15 ದಿವಸ ಕಟ್ಟಿರ್ತಕ್ಕಂಥ ಅಂಬಲಿ ಸಿದ್ದರಾಮೇಶ ಯಾವಾಗ ತೊಡೆಯೋ ಮಕ್ಕೊಂಡನ ಅಂಬಲಿ ಬಿಚ್ಚಿ ಉಣಿಸ್ಬೇಕಾದ್ರೆ ಆಶ್ಚರ್ಯ, ಬುತ್ತಿ ಬಿಚ್ಚಿದ್ರೆ ತಾಯಿ ಅವತ್ತು ಮಾಡಿದಾಗ ಬಿಷೆ ಅಂಬಲಿ ಹಂಗಿತ್ತು, ಅದೇ ಬಿಷೆ ಅಂಬಲಿ ಅವತ್ತೂ ಕೂಡ ಹಂಗೆ ಬಿಸಿ ಇತ್ತಂತ ಹೋಗಿ ಆಯ್ತಿತ್ತು. ಹಿಂಗೆ ಯಾವಾಗ ಹೊಗೆ ಆಯಾಕತ್ತೈತಿ, ಹೊಗೆ ಹಾಯುವಂಥ ಸಮಯದೊಳಗೆ ಸರಿಗಿರಿ ಮಲ್ಲಯ್ಯ ಖುಷಿಯಿಂದ ಅಂಬಲಿ ಸೌದ ಸವಿಬೇಕಾದ್ರೆ ಒಂದು ತುತ್ತು ಸಿದ್ದರಾಮೇಶ ಶ್ರೀಶೈಲ ಮಲ್ಲಯ್ಯನಿಗೆ. ಶಂಭೋ ಮಹಾದೇವ, ಹರ ಹರ ಮಹಾದೇವ, ಶ್ರೀಗಿರಿ ಮಲ್ಲಯ್ಯ ದರ್ಶನ ಕೊಟ್ಟೆಪ್ಪ. ಕಾರಣ ನಿನಗಾಗಿ ಬುತ್ತಿ ಬಿಚ್ಚಲಾರ್ದಂಗ, ಉಣ್ಲಾರ್ದಂಗ, ಎಂಜಲ ಮಾಡ್ಲಾರ್ದಂಗ ಬುತ್ತಿನ ನನ್ನವ್ವ ಹೆಂಗೆ ಕೊಟ್ಟಾಳ ಹಂಗೆ ಬುತ್ತಿ ತೊಗೊಂಬಂದಿನಪ್ಪ, ಬುತ್ತಿ ಸ್ವೀಕಾರ ಮಾಡ. ಯಾವಾಗ ಸಿದ್ದರಾಮೇಶ ಹಿಂಗೆ ಅಂಬಲಿ ಉಣಿಸಕತ್ತ ಉಣಿಸುವಂಥ ಸಮಯದೊಳಗೆ ಶ್ರೀಶೈಲ ಮಲ್ಲಯ್ಯ ಖುಷಿಯಿಂದ ಅಂಬಲಿ ಸ್ವೀಕಾರ ಮಾಡ್ತಾನೆ.